بسم الله الرحمن الرحيم. الحمد لله رب العالمين، والصلاة والسلام على أشرف المخلوقين وعلى آله وأصحابه أجمعين، أما بعد. الصلاة والسلام عليك يا سيدي يا رسول الله. الصلاة والسلام عليك يا سيدي يا حبيب الله. الصلاة والسلام عليك يا سيدي يا شفيع الله. قد بلغت الرسالة وأديت الأمانة ونصحت الأمة وكشفت الغمة وجاهدت في الله حق جهادي وعبدت ربك حتى أتاك اليقين، فجزاك الله عنا أفضل وأكمل وأطيب وأحسن وأجزل ما جزى به نبيا عن أمتي يا خير خلق الله، أما بعد. فأعوذ بالله من الشيطان الرجيم. بسم الله الرحمن الرحيم. ألا إن أولياء الله لا خوف عليهم ولا هم يحزنون الذين آمنوا وكانوا يتقون. صدق الله العلي العظيم. ವೇದಿಕೆಯಲ್ಲಿ ಆಸೀನರಾದಂತಹ ಬಹುಮಾನ್ಯರಾದ ಸಾದಾತುಗಳು, ವಿದ್ವಾಂಸರು, ಹಾಗೂ ಪ್ರೀತಿಯ ಸಹೋದರ ಸಹೋದರಿಯರೇ, ಅಲ್ಲಾಹು ಸುಬ್ಹಾನಹು ವ ತಆಲ ನಮ್ಮ ಈ ಕಾರ್ಯಕ್ರಮವನ್ನು ಅಲ್ಲಾಹು ಕಬೂಲ್ ಮಾಡಲಿ. ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವಂತಹ ಮಹಾನುಭಾವರಾದ ವಲಿಯವರ ಮದದ್, ಅವರ ಬರಕತ್ ಮತ್ತು ಆಶೀರ್ವಾದ ಅಲ್ಲಾಹು ನಮಗೆ ಕರುಣಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವಂತಹ ವಲಿಯವರ ಹೆಸರಿನಲ್ಲಿ ನಡೆಯುತ್ತಿರುವಂತಹ ಉರೂಸ್ ಕಾರ್ಯಕ್ರಮ ಈಗಾಗಲೇ ಹಲವಾರು ವಿದ್ವಾಂಸರು ಬಹಳ ಉತ್ತಮವಾದ ಬಯಾನ್ಗಳನ್ನ, ಉಪದೇಶಗಳನ್ನ ನೀಡಿದ್ದಾರೆ. ಅಲ್ಲಾಹು ಅದೆಲ್ಲವನ್ನ ಕಬೂಲ್ ಮಾಡಲಿ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಕ್ವಾದೊಂದಿಗೆ ಜೀವಿಸಲು ಅಲ್ಲಾಹು ನಮಗೆಲ್ಲರಿಗೂ ಕೂಡ ಅಲ್ಲಾಹು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದಾನೆ. ಪ್ರೀತಿಯ ಮಿತ್ರರೇ, ನಾವೆಲ್ಲರೂ ಕೂಡ ಮುಸಲ್ಮಾನರಾಗಿದ್ದೇವೆ. ಪವಿತ್ರವಾದ ಇಸ್ಲಾಂ ಧರ್ಮದ ಅನುಯಾಯಿಗಳು. ಈ ಜಗತ್ತಿನಲ್ಲಿ ಸಾವಿರಾರು ಧರ್ಮಗಳಿವೆ, ಹಲವಾರು ಪಂಥಗಳು, ಪಂಗಡಗಳಿವೆ. ಆದರೆ ಸೃಷ್ಟಿಕರ್ತನಾದ ಅಲ್ಲಾಹನ ಬಳಿ ಸ್ವೀಕಾರ್ಯವಾದಂತಹ, ಅಲ್ಲಾಹು ಸ್ವೀಕರಿಸುವಂತಹ ಧರ್ಮ ಅದು ಪವಿತ್ರವಾದ ಇಸ್ಲಾಂ ಮಾತ್ರ. ಇನ್ನದ್ದೀನ ಇಂದಲ್ಲಾಹಿ ಅಲ್ ಇಸ್ಲಾಂ. ಖಂಡಿತವಾಗಿಯೂ ಅಲ್ಲಾಹನ ಬಳಿ ಸ್ವೀಕಾರ್ಯವಾದಂತಹ ಧರ್ಮ ಅದು ಪವಿತ್ರವಾದ ಇಸ್ಲಾಂ ಧರ್ಮವಾಗಿದೆ ಎಂದು ಅಲ್ಲಾಹನ ಪವಿತ್ರವಾದಂತಹ ಕುರ್ಆನ್ ಶರೀಫ್ನಲ್ಲಿ ನಮಗೆ ಕಾಣಬಹುದು. ಈ ಪವಿತ್ರವಾದ ಇಸ್ಲಾಂ ಧರ್ಮದ ಅನುಯಾಯಿಗಳಾದ ನಾವು
ಯಾವ ರೀತಿ ನಾವು ಸಾಗಬೇಕು, ನಮ್ಮ ಜೀವನ ಹೇಗಿರಬೇಕು ಎಂಬಿತ್ಯಾದಿ ವಿಚಾರಗಳನ್ನು ನಾವು ಕಡ್ಡಾಯವಾಗಿ ಕಲಿತುಕೊಳ್ಬೇಕು. ಒಬ್ಬ ಮುಸಲ್ಮಾನನ ಪೈಕಿ ಒಬ್ಬ ಮುಸಲ್ಮಾನ್ ನಿಜವಾದ ಮುಸಲ್ಮಾನ್ ಆಗುವುದು ಯಾವಾಗ? ಕೇವಲ ಹೆಸರಿನಿಂದ ಒಬ್ಬ ಮುಸಲ್ಮಾನ್ ಆಗುವುದಿಲ್ಲ. ಉತ್ತಮವಾದ ಹೆಸರಿದ್ದ ಮಾತ್ರಕ್ಕೆ ನಾವು ಮುಸಲ್ಮಾನ್ ಆಗುವುದಿಲ್ಲ. ನಾಳೆ ಅಂತ್ಯ ದಿನದಲ್ಲಿ ಅಲ್ಲಾಹನ ಕೋರ್ಟಿನಲ್ಲಿ ಅಲ್ಲಾಹನ ಬಳಿ ವಿಜಯ ಹೊಂದಲು ನಮಗೆ ಖಂಡಿತ ಸಾಧ್ಯವಿಲ್ಲ. ಪವಿತ್ರವಾದಂಥ ಇಸ್ಲಾಮಿನ ಹೆಸರಿನಲ್ಲಿ ಹಲವಾರು ಪಂಗಡಗಳು ಇವತ್ತು ಕಾರ್ಯಾಚರಿಸ್ತಾ ಇದೆ. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಲ್ರವರು 14 ಶತಮಾನಗಳ ಹಿಂದೆ ಹೇಳಿದಂತ ಮಾತು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಇನ್ನ ಬನಿ ಇಸ್ರಾಯೀಲ ತಫರ್ರಕತ್ ಅಲಾ 72 ಮಿಲ್ಲ. ಖಂಡಿತವಾಗಿಯೂ ಬನು ಇಸ್ರಾಯೀಲ್ ಎಂಬ ಸಮುದಾಯ 72 ವಿಭಾಗಗಳಾಗಿ ವಿಭಜಿಸಿದ್ದಾರೆ, ಪಂಗಡಗಳಾಗಿದ್ದಾರೆ. ವಸತಫ್ತರಿಕು ಉಮ್ಮತಿ ಅಲಾ 73 ಮಿಲ್ಲ. ಆದರೆ ನನ್ನ ಉಮ್ಮತ್ 70 ಪಂಗಡಗಳಾಗಿ ವಿಭಜಿಸಲಿಕ್ಕಿದ್ದಾರೆ. ಕುಲ್ಲುಹುಂ ಫಿನ್ನಾರ್. ಆ ಎಲ್ಲ ಪಂಗಡಗಳು ಕೂಡ ಅಲ್ಲಾಹನ ನರಕಕ್ಕೆ ಪ್ರವೇಶಿಸುವಂತಹ ಪಂಗಡಗಳಾಗಿವೆ. ಇಲ್ಲ ಮಿಲ್ಲತನ್ ವಾಹಿದ. ಒಂದೇ ಒಂದು ವಿಭಾಗವನ್ನ ಹೊರತುಪಡಿಸಿ ಉಳಿದ 72 ಪಂಗಡಗಳು ಕೂಡ ನರಕಕ್ಕೆ ಹೋಗುವಂತ ಪಂಗಡಗಳಾಗಿವೆ. ಆ ಸಂದರ್ಭದಲ್ಲಿ ಪ್ರವಾದಿ ಪೈಗಂಬರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸ್ವಹಾಬಿಗಳು ಸ್ವಹಾಬಾ ಕಿರಾಮ್ಗಳು ಅಲ್ಲಾಹನ ಪ್ರವಾದಿಯವರೊಂದಿಗೆ ಕೇಳುತ್ತಾರೆ, ಮನ್ ಹುಂ ಯಾ ರಸೂಲಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಓ ಪ್ರವಾದಿಯವರೇ, ಸ್ವರ್ಗಕ್ಕೆ ಹೋಗುವಂತ ಒಂದೇ ಒಂದು ಪಂಗಡ ಅದು ಯಾವುದಾಗಿದೆ ಎಂದು ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರೊಂದಿಗೆ ಕೇಳಿದಾಗ ಹದೀಸ್ಗಳಲ್ಲಿ ನಮಗೆ ಕಾಣಬಹುದು, ವ್ಯತ್ಯಸ್ತವಾದ ರಿಪೋರ್ಟುಗಳು ಈ ವಿಷಯದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಿದೆ. ಒಂದು ರಿಪೋರ್ಟ್ನಲ್ಲಿ ಕಾಣಬಹುದು, ಹುಂ ಅಲ್ ಜಮಾಅ ಐ ಜಮಾಅತು ಅಹ್ಲಿ ಸುನ್ನಾ. ಸ್ವರ್ಗಕ್ಕೆ ಹೋಗುವಂತಹ ವಿಭಾಗ ಅದು ಅಹ್ಲು ಸುನ್ನತಿ ವಲ್ ಜಮಾ ಆಗಿದೆ ಎಂದು ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಬಹಳ ಸ್ಪಷ್ಟವಾಗಿ ಒಂದು ಹದೀಸಿನಲ್ಲಿ ಕಲಿಸಿಕೊಡುತ್ತಾರೆ. ಮಾತ್ರವಲ್ಲ, ಈ ಒಂದು ಕಾರ್ಯವನ್ನು ಅಥವಾ ಅಹ್ಲು ಸುನ್ನತಿ ವಲ್ ಜಮಾ ಮಾತ್ರವಾಗಿದೆ, ಇಸ್ಲಾಮಿನ ಒಳಗೆ ಇರುವಂತಹ ಪಂಗಡಗಳ ಪೈಕಿ ಅಹ್ಲು ಸುನ್ನತಿ ವಲ್ ಜಮಾ ಮಾತ್ರವಾಗಿದೆ ಸ್ವರ್ಗಕ್ಕೆ ಹೋಗುವಂತವರು. ಇದನ್ನು ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಪವಿತ್ರ ಕುರ್ಆನಿನ ಒಂದು ವ್ಯಾಖ್ಯಾನದಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಕಲಿಸಿಕೊಟ್ಟಿದ್ದಾರೆ. ಸೂರಾ ಆಲು ಇಮ್ರಾನ್, ಸೂರಾ ಆಲು ಇಮ್ರಾನನ 106ನೇ ಸೂಕ್ತ. ನನ್ನ ಪ್ರೀತಿಯ ಮಿತ್ರರು,
ಬಹಳ ಗಮನವಿಟ್ಟು ಆಲಿಸಬೇಕಾದಂತ ವಿಚಾರ. ಸೂರ ಆಲು ಇಮ್ರಾನಿನ 106ನೇ ಶ್ಲೋಕದಲ್ಲಿ ಕಾಣಬಹುದು, ಯೌಮ ತಬಿಯಲ್ಲು ವುಜೂಹುನ್ ವ ತಸ್ವದ್ದು ವುಜೂಹ್ ಫಅಮ್ಮ ಅಲ್ಲದೀನ ಸ್ವದ್ದತ್ ವುಜೂಹುಹುಂ ಅಕಫರ್ತುಂ ಬಅದ ಈಮಾನಿಕುಂ ಫದೂಕುಲ್ ಅದಾಬ ಬಿಮಾ ಕುಂತುಂ ತಕ್ಫುರೂನ್. ಈ ಪವಿತ್ರವಾದ ಶ್ಲೋಕದಲ್ಲಿ ಅಲ್ಲಾಹನು ಹೇಳುತ್ತಾನೆ, ವಲಾ ತಕೂನು ಕಲ್ಲದೀನ ತಫರ್ರಕು ವಖ್ತಲಫು ಮಿನ್ ಬಅದಿ ಮಾ ಜಾಅಹುಮುಲ್ ಬಯ್ಯಿನಾತ್ ವ ಉಲೈಕ ಲಹುಂ ಅದಾಬುನ್ ಅಲೀಮ್. ನೀವು ಯಾವತ್ತೂ ಚಿನ್ನ ಭಿನ್ನ ಆಗಬಾರದು. ನೀವು ಹಲವು ಪಂಗಡಗಳಾಗಿ ವಿಭಜನೆ ಹೊಂದಬಾರದು. ಕಲ್ಲದೀನ ತಫರ್ರಕು ವಖ್ತಲಫು ಮಿನ್ ಬಅದಿ ಮಾ ಜಾಅಹುಮುಲ್ ಬಯ್ಯಿನಾತ್. ನಿಮ್ಮ ಪೂರ್ವಿಕರಾದಂತಹ ಬನು ಇಸ್ರಾಯೇಲರು ಹಲವಾರು ಪಂಗಡಗಳಾಗಿ ವಿಭಜನೆ ಹೊಂದಿದ ರೀತಿಯಲ್ಲಿ ನೀವು ಯಾವತ್ತೂ ಕೂಡ ಹಲವು ಪಂಗಡಗಳಾಗಿ ವಿಭಜನೆ ಹೊಂದಬಾರದು. ಯಾಕಂದರೆ ಆ ರೀತಿ ಹಲವು ವಿಭಾಗಗಳಾಗಿ ವಿಭಜನೆ ಹೊಂದುವವರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ಇದೆ. ಯಾವಾಗ? ಯೌಮ ತಬಿಯಲ್ಲು ವುಜೂಹುನ್, ಯೌಮ ತಬಿಯಲ್ಲು ವುಜೂಹುನ್. ಕೆಲವೊಂದು ಜನರ ಮುಖಗಳು ಪ್ರಕಾಶಿಸುವಂತಹ ಒಂದು ದಿನ. ವತಸ್ವದ್ದು ವುಜೂಹುನ್, ಅದೇ ರೀತಿ ಮತ್ತೆ ಕೆಲವು ಜನರ ಮುಖಗಳು ಕಪ್ಪಾಗುವಂತಹ ದಿನ ಅಥವಾ ಅಂತ್ಯ ದಿನದಲ್ಲಿ ಅವರಿಗೆ ಅತ್ಯಂತ ಕಠಿಣವಾದಂತಹ ಶಿಕ್ಷೆ ಇದೆ. ಈ ಶ್ಲೋಕದ ವ್ಯಾಖ್ಯಾನದಲ್ಲಿ, ಈ ಆಯತನ ವ್ಯಾಖ್ಯಾನದಲ್ಲಿ ಬಹುಮಾನ್ಯರಾದ ಇಬ್ನ್ ಉಮರ್ ರಲಿಯಲ್ಲಾಹು ಅನ್ಹು ಅವರು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಂದ ಒಂದು ಹದೀಸನ್ನ ಉಲ್ಲೇಖಿಸುತ್ತಾರೆ. ಬಹುಮಾನ್ಯರಾದ ಇಬ್ನ್ ಉಮರ್ ರಲಿಯಲ್ಲಾಹು ಅನ್ಹು, ಅದೇ ರೀತಿ ಅಬೂ ಸঈದ್ ಅಲ್ ಖುದ್ರಿ ರಲಿಯಲ್ಲಾಹು ಅನ್ಹು, ಅಬೂ ಸঈದ್ ಅಲ್ ಖುದ್ರಿ ರಲಿಯಲ್ಲಾಹು ಅನ್ಹು ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಂದ ಅವರು ಹದೀಸನ್ನು ಉಲ್ಲೇಖಿಸುತ್ತಾರೆ. ಇಮಾಮ್ ಸುಯೂತಿ ರಲಿಯಲ್ಲಾಹು ಅನ್ಹು ಜಗತ್ ಪ್ರಸಿದ್ಧವಾದಂತಹ ಕುರ್ಆನಿನ ತಫ್ಸೀರ್ ಗ್ರಂಥವಾದಂತಹ ಅದ್ದುರ್ರುಲ್ ಮನ್ಸೂರ್ ಎಂಬ ಪವಿತ್ರ ಕುರ್ಆನಿನ ವ್ಯಾಖ್ಯಾನ ಗ್ರಂಥದಲ್ಲಿ ಈ ಹದೀಸನ್ನ ಉಲ್ಲೇಖಿಸಿದ್ದಾಗೆ ನಮಗೆ ಕಾಣಬಹುದು. عن ابن عمر رضي الله عنه عن النبي صلى الله عليه وسلم في قوله تعالى يوم تبيض وجوه وتسود وجوه قال تبيض وجوه أهل السنة والجماعة. ಮುಖ ಪ್ರಕಾಶಿಸುವಂತ ನಾಳ ಅಂತ್ಯ ಪರಲೋಕದಲ್ಲಿ ಮುಖ ಪ್ರಕಾಶಿಸುವಂತ ಜನರು ಯಾರೆಂದರೆ ಅದು ಅಹ್ಲು ಸುನ್ನತಿ ವಲ್ ಜಮಾಅತ್ ಆಗಿದೆ ಎಂದು ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಬಹಳ ಸ್ಪಷ್ಟವಾಗಿ ಹೇಳಿದ್ದನ್ನ ಇಮಾಮ್ ಸುಯೂತಿ ರಲಿಯಲ್ಲಾಹು ಅನ್ಹು ಅದ್ದುರ್ರುಲ್ ಮನ್ಸೂರ್ ಎಂಬ ಹದೀಸ್ ತಫ್ಸೀರ್ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾಗಿ ಕಾಣಬಹುದು. ಇಮಾಮ್ ದೈಲಮಿ ರಲಿಯಲ್ಲಾಹು ಅನ್ಹು ಅವರು ಉಲ್ಲೇಖಿಸಿದ್ದಾರೆ. ಆದ್ದರಿಂದಲೇ ಈ ಇಸ್ಲಾಂ ಧರ್ಮದ ಒಳಗೆ ಇರುವಂತಹ ಹಲವಾರು ಪಂಗಡಗಳು, ಹಲವಾರು ಪಾರ್ಟಿಗಳು ಎಷ್ಟೇ ಇದ್ರೂ ಕೂಡ ಅವುಗಳ ಪೈಕಿ ಸ್ವರ್ಗಕ್ಕೆ ಹೋಗುವಂತ ನಿಜವಾದ ಇಸ್ಲಾಂ ಅನ್ನು ಪ್ರತಿಪಾದಿಸುವಂತಹ ಒಂದು ಪಂಗಡ ಅದು ಅಹ್ಲು ಸುನ್ನತಿ ವಲ್ ಜಮಾಅತ್ ಮಾತ್ರ. ಪವಿತ್ರ ಕುರ್ಆನಿನ ಮತ್ತೊಂದು ಶ್ಲೋಕದಲ್ಲಿ ಕಾಣಬಹುದು, وَمَنْ يُشَاقِقِ الرَّسُولَ مِنْ بَعْدِ مَا تَبَيَّنَ لَهُ الْهُدَى وَيَتَّبِعْ غَيْرَ سَبِيلِ الْمُؤْمِنِينَ نُوَلِّهِ مَا تَوَلَّى وَنُصْلِهِ جَهَنَّمَ وَسَاءَتْ مَصِيرًا.
ಸೂರಾ ಅನ್-ನಿಸಾ 115ನೇ ಶ್ಲೋಕದಲ್ಲಿ ಸೂಕ್ತದಲ್ಲಿ ಕಾಣಬಹುದು. ಅಲ್ಲಾಹನು ಹೇಳುತ್ತಾನೆ, ವಮನ್ ಯುಶಾಕಿಕಿರ್ ರಸೂಲ ಮಿನ್ ಬಅದಿ ಮಾ ತಬಯ್ಯನ ಲಹುಲ್ ಹುದಾ. ಈ ಸನ್ಮಾರ್ಗ ಬಹಳ ವ್ಯಕ್ತವಾಗಿ ಸ್ಪಷ್ಟವಾಗಿ ಗೋಚರವಾದ ಬಳಿಕ ಯಾರಾದರೂ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡಿದರೆ ಮಾತ್ರವಲ್ಲ, ವಯತ್ತಬಿಯ ಗೈರ ಸಬೀಲಿಲ್ ಮುಅ್ಮಿನೀನ್, ಮುಅ್ಮಿನೀನ್ಗಳ ಸತ್ಯವಿಶ್ವಾಸಿಗಳ ಹಾದಿಯನ್ನ ಬಿಟ್ಟು ಒಂದು ಹೊಸತಾದ ಪಂಥವನ್ನ, ಹೊಸತಾದ ಪಂಗಡವನ್ನ, ಒಂದು ಹೊಸತಾದ ಪಾರ್ಟಿಯ ಹಿಂದೆ ಯಾರಾದರೂ ಹೋದರೆ ನುವಲ್ಲಿಹಿ ಮಾ ತವಲ್ಲ, ಅವನು ಯಾವ ಭಾಗಕ್ಕೆ ಯಾವ ಪಂಗಡಕ್ಕೆ ಹೋಗಿದ್ದಾನೋ ಅದೇ ಭಾಗಕ್ಕೆ ನಾವು ಅವರನ್ನ ತಿರುಗಿಸ್ತೇವೆ. ಆದರೆ ವನುಸ್ಲಿಹಿ ಜಹನ್ನಂ, ನಾಳೆ ಅಂತ್ಯ ದಿನದಲ್ಲಿ ಅವರನ್ನ ನರಕಕ್ಕೆ ನಾವು ಹಾಕಲಿಕ್ಕಿದ್ದೇವೆ. ಇಲ್ಲಿ ನೀವು ಆಲೋಚನೆ ಮಾಡಬೇಕು. ಪವಿತ್ರ ಕುರ್ಆನಿನ ಈ ಶ್ಲೋಕದಲ್ಲಿ ಹೇಳುವಂತ ವಿಚಾರವೇನೆಂದರೆ, ಸತ್ಯವಿಶ್ವಾಸಿಗಳ ಹಾದಿಯನ್ನ ಬಿಟ್ಟು, ಅಂದ್ರೆ ಇಸ್ಲಾಮಿಗೆ ಒಂದು ಪರಂಪರೆ ಇದೆ, ಒಂದು ಸನದಿದೆ, ಒಂದು ಸಿಲ್ಸಿಲೆ ಇದೆ. ಆ ಸಿಲ್ಸಿಲವನ್ನ ಬಿಟ್ಟು, ಆ ಸನದನ್ನ ಬಿಟ್ಟು, ಆ ಒಂದು ಪರಂಪರೆಯನ್ನ ಬಿಟ್ಟು ಹೊಸತಾದ ಒಂದು ಪಂಗಡವನ್ನ ಯಾರಾದರೂ ಉಂಟು ಮಾಡಿ ಅಥವಾ ಒಂದು ಪಂಗಡದ ಹಿಂದೆ ಹೋದರೆ ಖಂಡಿತವಾಗಿಯೂ ಅವನು ಹೋಗುವಂತಹ ಹಾದಿ ನರಕಕ್ಕೆ ಹೋಗುವಂತಹ ಹಾದಿಯಾಗಿದೆ. ಇಲ್ಲಿ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇನೆಂದರೆ, ನಾವೆಲ್ಲರೂ ಕೂಡ ಸುನ್ನಿಗಳಾಗಿದ್ದೇವೆ. ಈ ಸುನ್ನತ್ ಜಮಾಅತ್ ಎಂಬುದಕ್ಕೆ ಒಂದು ಪರಂಪರೆ ಇದೆ, ಗುರುವರಿಯರುಗಳ ಒಂದು ಶೃಂಖಲೆ ಇದೆ, ಒಂದು ಕೊಂಡಿ ಇದೆ, ಒಂದು ಸನದಿದೆ, ಒಂದು ಸಿಲ್ಸಿಲೆ ಇದೆ. ಉದಾಹರಣೆಗೆ ಹೇಳುವುದಾದರೆ, ನನ್ನ ಉಸ್ತಾದರುಗಳ ಶೃಂಖಲೆಯನ್ನ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ತನಕ, ಪ್ರವಾದಿಯವರಿಗೆ ಮುಟ್ಟುವ ತನಕ ನನ್ನ ಗುರುವರಿಯರುಗಳ ಶೃಂಖಲೆಯನ್ನ ನನಗೆ ಹೇಳಲಿಕ್ಕೆ ಸಾಧ್ಯ ಇದೆ. ನಾವು ಪ್ರತಿಪಾದಿಸುವಂತಹ, ನಾವು ಹೇಳುವಂತಹ, ನಾವು ಆಚರಿಸುವಂತಹ, ನಾವು ನಂಬಿಕೆ ಇಡುವಂತಹ ಆಚಾರ ವಿಚಾರಗಳಿಗೆ, ನಮ್ಮ ನಂಬಿಕೆಗಳಿಗೆ ಮುರಿಯದಂತಹ ಒಂದು ಪರಂಪರೆಯನ್ನ, ಗುರುವರಿಯರುಗಳ ಶೃಂಖಲೆಯನ್ನ ಹೇಳಲಿಕ್ಕೆ ನಮಗೆ ಸಾಧ್ಯ ಇದೆ. ಉದಾಹರಣೆಗೆ, ನನ್ನ ಉಸ್ತಾದ್, ನಮ್ಗೆಲ್ರಿಗೂ ಕೂಡ ಚಿರಪರಿಚಿತರಾದಂತಹ, ನಮ್ಗೆಲ್ರಿಗೂ ಕೂಡ ಗೊತ್ತಿರುವಂತಹ ಬಹುಮಾನ್ಯರಾದ ಸುಲ್ತಾನುಲ್ ಉಲಮಾ ಶೈಖುನಾ ಎಪಿ ಉಸ್ತಾದ್ ಅವರುಗಳು, ತವ್ವಲಲ್ಲಾಹು ಅಮ್ರಾ. ಆ ಉಸ್ತಾದರುಗಳ ಉಸ್ತಾದ್ ಬಹುಮಾನ್ಯರಾದ ಅಶೈಖ್ ಸೂಫಿ ಪೋಕರ್ಗುಟ್ಟಿ ಮುಸ್ಲಿಯಾರ್, ಅವರ ಉಸ್ತಾದ್ ಅಶೈಖುಲ್ ಅಲ್ಲಾಮಾ ಅಲ್ ವಲಿ ಶಮ್ಸುಲ್ ಉಲಮಾ ಮೌಲಾನಾ ಕುತುಬಿ ಮುಹಮ್ಮದ್ ಮುಸ್ಲಿಯಾರ್. ಅವರ ಉಸ್ತಾದ್, ನಾಲ್ಕನೇ ಉಸ್ತಾದ್ ಅಲ್ ಅಲ್ಲಾಮತು ಬಹರುಲ್ ಉಲೂಮುಲ್ ಮೀಕಾತಿ ಮೌಲಾನಾ ಅಲ್ ಹಾಜ್ ಕುಂಜ ಅಹಮದ್ ಮುಸ್ಲಿಯಾರ್ ಚಾಲಿಲಿಗತ್ತು. ಅವರ ಉಸ್ತಾದ್, ಐದನೇ ಉಸ್ತಾದ್ ಅಲ್ ಅಲ್ಲಾಮತುಲ್ ಫಹಾಮಾ ಮೌಲಾನಾ ಅಬ್ದುಲ್ ಅಜೀಜ್ ಇಬ್ನ್ ಅಬ್ದುಲ್ಲಾಹಿಲ್ ಫನ್ನಾನಿ. ಆರನೇ ಉಸ್ತಾದ್ ಅಶೈಖುಲ್ ಅಲ್ಲಾಮತುಲ್ ಫಹಾಮಾ ಅಲ್ ಆರಿಫ್ ಬಿಲ್ಲಾಹ್ ಅಲಿ ಹಸನ್ ಅಲ್ ಮಖ್ದೂಮಿಲ್ ಫನ್ನಾನಿ. ಏಳನೇ ಉಸ್ತಾದ್ ಅವರ ತಂದೆಯವರಾದ ಅಶೈಖುಲ್ ಫಹಾಮಾ ಅಲ್ ವಲಿ ಅಹ್ಮದುಲ್ ಮಖ್ದೂಮಿಲ್ ಫನ್ನಾನಿ. ಅವರ ಉಸ್ತಾದ್ ಎಂಟನೇ ಉಸ್ತಾದ್ ಅಶೈಖುಲ್ ಅಲ್ಲಾಮಾ ಅಲ್ ಫಹಾಮಾ ಅಲ್ ಫಕೀಹ್ ಮೌಲಾನಾ ಅಹ್ಮದುಲ್ ಮಖ್ದೂಮುಲ್ ಥಾನಿ. ಒಂಬತ್ತನೇ ಅವರ ಉಸ್ತಾದ್ ಅಶೈಖುಲ್ ಅಲ್ಲಾಮಾ ಬಹರು ಉಲೂಮಿ ಶರೀಅತಿ ವಲ್ ಹಕೀಕಾ ಮೌಲಾನಾ ಅಲ್ ಕಾದಿ ಮುಹಮ್ಮದ್ ಬಿನ್ ಮಮ್ಮಿ ಕುಟ್ಟಿ ಸೂಫಿ ಅಲ್ ಫನ್ನಾನಿ. ಅವರ ಉಸ್ತಾದ್ ಹತ್ತನೇ ಉಸ್ತಾದ್ ಶೈಖುಲ್ ಅಲ್ಲಾಮಾ ಶೈಖು ತರೀಕಾ ಅಲಿ ಹಸನ್ ಅಲ್ ಮಖ್ದೂಮಿ ಅಲ್ ಅವ್ವಲ್ ಅಲ್ ಫನ್ನಾನಿ. ಹೀಗೆ ಹೋಗಿ 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 ಸುಬ್ಹಾನಲ್ಲಾಹ್
39ನೇ ಉಸ್ತಾದ್. ಎಲ್ಲ ಉಸ್ತಾದರುಗಳ ಹೆಸರು ನಮ್ಮ ಲಿಸ್ಟಿನಲ್ಲಿದೆ, ಹೇಳಲಿಕ್ಕೆ ಸಮಯವಿಲ್ಲ. 39ನೇ ಉಸ್ತಾದ್ ಅಶೈಖುಲ್ ಇಮಾಮುಲ್ ಕಬೀರ್ ಕುದುವತುನಾ ವ ಸಯ್ಯಿದುನಾ ಮುಹಮ್ಮದ್ ಇಬ್ನ್ ಇದ್ರೀಸ್ ಅಶ್-ಶಾಫಿഈ ರಲಿಯಲ್ಲಾಹು ಅನ್ಹು. 40ನೇ ಉಸ್ತಾದ್ ಅಲ್ ಇಮಾಮ್ ಇಮಾಮ್ ದಾರುಲ್ ಹಿಜ್ರಾ ಮಾಲಿಕ್ ಇಬ್ನ್ ಅನಸ್ ರಲಿಯಲ್ಲಾಹು ಅನ್ಹು. 41ನೇ ಉಸ್ತಾದ್ ಅಲ್ ಇಮಾಮ್ ಅಬೂಬಕರ್ ಅಬ್ದುಲ್ಲಾಹ್ ಇಬ್ನ್ ಯಜೀದ್ ಇಬ್ನ್ ಹುರ್ಮುಜ್ ಅಲ್ ಅಸಮ್ ಅಲ್ ಮಶ್ಹೂರ್ ಇಬ್ನ್ ಹುರ್ಮುಜ್ ರಲಿಯಲ್ಲಾಹು ಅನ್ಹು. 42ನೇ ಉಸ್ತಾದ್ ಅಸ್-ಸ್ವಹಾಬಿಯುಲ್ ಜಲೀಲ್ ಜಾಬಿರ್ ಇಬ್ನ್ ಅಬ್ದುಲ್ಲಾಹ್ ರಲಿಯಲ್ಲಾಹು ಅನ್ಹು ಸಅದ್ ಇಬ್ನ್ ಅಬಿ ವಕಾಸ್ ರಲಿಯಲ್ಲಾಹು ಅನ್ಹು. 44ನೇ ಉಸ್ತಾದ್ ಸಯ್ಯಿದುನಾ ವ ಹಬೀಬುನಾ ವ ಕುರ್ರತು ಅಅಯುನಿನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ. ಈ ರೀತಿ ಉಸ್ತಾದರುಗಳ ಶೃಂಖಲೆಯನ್ನ ಹೇಳಲಿಕ್ಕೆ ಸುನ್ನಿಗಳಲ್ಲದೆ ಈ ಜಗತ್ತಿನಲ್ಲಿ ಒಂದೇ ಒಂದು ವಿಭಾಗಕ್ಕೆ ಸಾಧ್ಯವಿಲ್ಲ. ನಾನು ಸವಾಲು ಹಾಕ್ತಾ ಇದ್ದೇನೆ, ಒಂದು ಚಾಲೆಂಜ್ ಅನ್ನು ಹಾಕ್ತಾ ಇದ್ದೇನೆ. ನಿಮ್ಮ ಆದರ್ಶವನ್ನ ನೀವು ಹೇಳುವಂತಹ ಸಲಫಿ ಸಿದ್ಧಾಂತ ಅಥವಾ ವಹಾಬಿ ಸಿದ್ಧಾಂತ ಅಥವಾ ಮೌದೂದಿಯನ್ ಸಿದ್ಧಾಂತ ಅಥವಾ ತಬ್ಲೀಗ್ ಜಮಾಅತಿನ ಸಿದ್ಧಾಂತ, ಯಾವುದೇ ಸಿದ್ಧಾಂತ ಆಗಿರಲಿ, ಆ ಸಿದ್ಧಾಂತದ ಒಂದು ಶೃಂಖಲೆಯನ್ನ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿಗೆ ತಲುಪುವಂತಹ, ಮುರಿಯದೆ ಮುಟ್ಟುವಂತಹ ಒಂದು ಉಸ್ತಾದರುಗಳ ಶೃಂಖಲೆಯನ್ನ ಹೇಳಲಿಕ್ಕೆ ತಾಕತ್ತಿದ್ದವರು ನಿಮ್ಮ ಪೈಕಿ ಇದ್ದಾರಾ? ಖಂಡಿತ ಸಾಧ್ಯವಿಲ್ಲ. ಯಾವುದೇ ವಹಾಬಿಗೆ ಈ ರೀತಿ ಉಸ್ತಾದರುಗಳ ಶೃಂಖಲೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಮೌದೂದಿಗೆ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ದೈವಬಂದಿಗೆ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಸುನ್ನಿಗಳಿಗೆ ಮಾತ್ರವೇ ಸಾಧ್ಯ. ಆದ್ದರಿಂದಲೇ ನನ್ನ ಪ್ರೀತಿಯ ಮಿತ್ರರೇ, ಅಹ್ಲು ಸುನ್ನತಿ ವಲ್ ಜಮಾಅ ಈ ಆದರ್ಶ, ಈ ಒಂದು ಸಿದ್ಧಾಂತ ಪರಂಪರಾಗತವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಂದ ಆರಂಭಗೊಂಡು ಸ್ವಹಾಬಿಗಳ ಮೂಲಕ, ತಾಬಿಗಳ ಮೂಲಕ, ತಾಬಿಗಳ ಮೂಲಕ, ಅಇಮ್ಮತ್ತುಗಳ ಮೂಲಕ, ಔಲಿಯಾಗಳ ಮೂಲಕ, ವಿದ್ವಾಂಸರ ಮೂಲಕ ಸಾಗಿ ಬಂದಂತಹ ಒಂದು ಪ್ರಸ್ಥಾನವಾಗಿದೆ ಅಹ್ಲು ಸುನ್ನತಿ ವಲ್ ಜಮಾಅತ್ ಎಂಬುದು. ವಹಾಬಿಯನ್ ಸಿದ್ಧಾಂತ ಎಂಬುದು ಕೇವಲ 300 ವರ್ಷಗಳ ಹಿಂದೆ ಆರಂಭಗೊಂಡಂತಹ ಒಂದು ಸಿದ್ಧಾಂತ. ಸಲಫಿ ಅಥವಾ ವಹಾಬಿ ಎಂದು ಕರೆಯಲ್ಪಡುವಂತಹ ಒಂದು ಸಿದ್ಧಾಂತ ಹಿಜ್ರ ವರ್ಷ 1115ನೇ ವರ್ಷದಲ್ಲಿ ಅಥವಾ 1111ರಲ್ಲಿ ಸೌದಿ ಅರೇಬಿಯಾದ ನಜ್ದಿ ಎಂಬ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂತಹ ಮುಹಮ್ಮದ್ ಬಿನ್ ಅಬ್ದುಲ್ ವಹಾಬ್ ಎಂಬ ಒಬ್ಬ ದುಷ್ಟ, ಒಬ್ಬ ಕ್ರೂರಿ, ಒಬ್ಬ ಅಂತಾರಾಷ್ಟ್ರೀಯ ರೌಡಿ ಉಂಟು ಮಾಡಿದಂತಹ ಒಂದು ಪ್ರಸ್ಥಾನವಾಗಿದೆ ವಹಾಬಿಸಂ ಎಂಬುದು. ನಿಮ್ಗೆ ಅವರ ಚರಿತ್ರೆ ಗೊತ್ತಿದೆಯಾ? ವಹಾಬಿಗಳ ಚರಿತ್ರೆ ನೀವು ಕಲಿತಿದ್ದೀರಾ? ನಿಜವಾಗಿ ಅದೊಂದು ಇಸ್ಲಾಮಿಕ್ ಪ್ರಸ್ಥಾನವೇ ಅಲ್ಲ, ಅದೊಂದು ಇಸ್ಲಾಮಿಕ್ ಸಿದ್ಧಾಂತವೇ ಅಲ್ಲ, ಅದೊಂದು ಟೆರರಿಸಂ ಆಗಿದೆ. ಯಾಕಂದ್ರೆ ಅವರ ಚರಿತ್ರೆಯನ್ನ ನೀವು ಕಲಿಬೇಕು. ಇಲ್ಲಿ ಆ ಚರಿತ್ರೆಯನ್ನು ಹೇಳಲಿಕ್ಕೆ ಸಮಯ ಇಲ್ಲ. ಲಕ್ಷಾಂತರ ಸುನ್ನಿ ಮುಸಲ್ಮಾನರುಗಳನ್ನ ನಿಷ್ಠೂರವಾಗಿ ಕೊಂದು ಹಾಕಿದಂತಹ ಒಂದು ಪ್ರಸ್ಥಾನವಾಗಿದೆ ವಹಾಬಿಸಂ ಎಂಬುದು. ಸೌದಿ ಅರೇಬಿಯಾದ ತ್ವಾಯಿಫ್ ಎಂಬ ಒಂದೇ ಒಂದು ಪಟ್ಟಣದಲ್ಲಿ 70,000 ಸುನ್ನಿ ಮುಸಲ್ಮಾನರನ್ನ ಈ ಸಲಫಿಗಳು ಕೊಂದು ಹಾಕಿದ್ದಾರೆ. ಗೊತ್ತಿದೆಯಾ ನಿಮಗೆ? ಗೊತ್ತಿದೆಯಾ? 70,000 ಸುನ್ನಿ ಮುಸಲ್ಮಾನರನ್ನ ಕೇವಲ ತ್ವಾಯಿಫಿನಲ್ಲಿ ಕೊಂದು ಹಾಕಿದಂತಹ ಒಂದು ಪಾರ್ಟಿಯಾಗಿದೆ ಸಲಫಿಸಂ ಎಂಬುದು. ಎಲ್ಲಿಯವರೆಗೆಂದರೆ ಚರಿತ್ರೆಯಲ್ಲಿ ಕಾಣಬಹುದು, ತಾಯಿಯ
ಎದೆಹಾಳನ್ನ ಕುಡಿಯುವಂತಹ ಚಿಕ್ಕ ಚಿಕ್ಕ ಮಕ್ಕಳನ್ನು, ಹಸುಳೆಗಳನ್ನ, ಅವರ ಕತ್ತು ಕೊಯ್ದು ಕೂಡ ಈ ಸಲಫಿಗಳು ಕೊಂದು ಹಾಕಿದ್ದಾರೆ. ಮಾತ್ರವಲ್ಲ, ತ್ವಾಯಿಫಿನ ಒಂದು ಕೋಟೆಯ ಒಳಗೆ ಅಡಗಿ ಕೂತಂತಹ ಸುನ್ನಿಗಳನ್ನು, ಅದರಲ್ಲಿ ಮಹಿಳೆಯರಿದ್ದಾರೆ, ಸ್ತ್ರೀಯರಿದ್ದಾರೆ, ಪುರುಷರಿದ್ದಾರೆ, ಮಕ್ಕಳಿದ್ದಾರೆ. ಹೀಗೆ ಸ್ತ್ರೀಗಳು, ಪುರುಷರು, ಮಕ್ಕಳು ಒಳಗೊಂಡಂತಹ ಹಲವಾರು ಜನರನ್ನ ತ್ವಾಯಿಫಿನ ದೊಡ್ಡ ಪರ್ವತದ ಮೇಲೆ ಕೊಂಡು ಹೋಗಿ ಅವರ ಕೈಕಾಲುಗಳನ್ನ ಹಿಂಬದಿಗೆ ಕಟ್ಟಿ ಹಾಕಿಕೊಂಡು 14 ದಿನ ಆ ಪರ್ವತದ ಮೇಲೆ ಹಾಕಿ ಒಂದು ಗುಟುಕು ನೀರನ್ನು ಕೊಡದೆ, ಆಹಾರವನ್ನು ಕೊಡದೆ ಆ ಸುನ್ನಿ ಮುಸಲ್ಮಾನರನ್ನ ಪರ್ವತದ ಮೇಲೆ ಕೊಂದು ಹಾಕಿದಂತ ಒಂದು ಪ್ರಸ್ಥಾನ ಈ ಜಗತ್ತಿನಲ್ಲಿದ್ದರೆ ಅದು ಸಲಫಿಗಳು ಮಾತ್ರ. ಇದು ನಾನು ಸುಳ್ಳು ಹೇಳುವುದಲ್ಲ. ಸುಮಾರು 30ರಷ್ಟು ಗ್ರಂಥ ನನ್ನ ಪೈಕಿ ಇದೆ. 30ರಷ್ಟು ಗ್ರಂಥ ಈ ವಹಾಬಿಗಳು ಮಾಡಿದಂತಹ ಕ್ರೂರ ಕೃತ್ಯಗಳು, ಅವರು ಮಾಡಿದಂತಹ ಕೊಲೆಗಳು, ಸುನ್ನಿಗಳನ್ನು ಕೊಂದಂತಹ ಚರಿತ್ರೆಯೇ 30ರಷ್ಟು ಗ್ರಂಥಗಳು ನನ್ನ ಕೈವಶ ಇದೆ. ಚರಿತ್ರೆ ಇಲ್ಲದೆ ಹೇಳುವಂತಹ ಇದು ಕೇವಲ ಒಂದು ಆರೋಪ ಅಲ್ಲ. ಯಾವುದೇ ವ್ಯಕ್ತಿಯ ಮುಂದೆ ಸಾಬೀತುಪಡಿಸಲು ನಮಗೆ ಸಾಧ್ಯ ಇದೆ. ಹೀಗೆ ಲಕ್ಷಾಂತರ ಮುಸಲ್ಮಾನರನ್ನ ಬಹಳ ನಿಷ್ಠುರವಾಗಿ ಜಗತ್ತಿನಲ್ಲಿ ಕೊಂದು ಹಾಕಿದ ಒಂದು ಚರಿತ್ರೆ ಇದ್ರೆ ಅದು ಸಲಫಿಗಳಿಗೆ, ವಹಾಬಿಗಳಿಗೆ ಮಾತ್ರ. ಆದ್ರಿಂದ ಪ್ರೀತಿಯ ಮಿತ್ರರೇ, ಈ ವಹಾಬಿಸಂ ಅಥವಾ ಸಲಫಿಸಂ ಎಂಬುದು ಅದೊಂದು ಇಸ್ಲಾಮಿಕ ಪ್ರಸ್ಥಾನವಲ್ಲ. ಇಸ್ಲಾಂ ಯಾವತ್ತೂ ಹಿಂಸೆಯನ್ನ ಪ್ರಚೋದಿಸುವುದಿಲ್ಲ. ಇಸ್ಲಾಂ ಎಂಬುದು ಸಮಾಧಾನದ, ಶಾಂತಿಯ ಧರ್ಮ. ಎಲ್ಲರನ್ನು ಪ್ರೀತಿ ಮಾಡಲು ಕಲಿಸುವಂತಹ ಧರ್ಮ. ಮುಸಲ್ಮಾನನಾಗಿರಲಿ, ಹಿಂದುವಾಗಿರಲಿ, ಕ್ರೈಸ್ತನಾಗಿರಲಿ, ಯಾರೇ ಆಗಿರಲಿ, ಎಲ್ಲರನ್ನೂ ಕೂಡ ಪ್ರೀತಿಸಲು ಕಲಿಸುವಂತಹ, ಸೌಹಾರ್ದತೆಯನ್ನ ಕಲಿಸುವಂತಹ ಧರ್ಮವಾಗಿದೆ ಪವಿತ್ರ ಇಸ್ಲಾಂ. ಆದರೆ ಇಸ್ಲಾಮಿನ ತತ್ವಗಳಿಗೆ ವಿರುದ್ಧವಾಗಿ ಲಕ್ಷಾಂತರ ಮುಸಲ್ಮಾನರನ್ನ ಕೊಂದು ಹಾಕಿದ ಒಂದು ಪಾರ್ಟಿಯಾಗಿದೆ ಸಲಫಿಸಂ ಎಂಬುದು. ಆದ್ದರಿಂದ ಪ್ರೀತಿಯ ಯುವಕರೇ, ಯಾವತ್ತೂ ಕೂಡ ನೀವು ಇಂತಹ ಸಲಫಿಸಂನ ಹಿಂದೆ, ವಹಾಬಿಸಂನ ಹಿಂದೆ ಹೋಗಬಾರದು. ಅದೇ ರೀತಿ ಮೌದೂದಿಸಂನ ಹಿಂದೆ ಹೋಗಬಾರದು, ತಬ್ಲೀಗ್ ಜಮಾಅತಿನ ಹಿಂದೆ ಹೋಗಬಾರದು. ಪವಿತ್ರ ಸುನ್ನತ್ ಜಮಾಅತಿನ ಎಲ್ಲ ಆಚಾರ ವಿಚಾರಗಳು ಪವಿತ್ರ ಇಸ್ಲಾಮಿನ ಎಲ್ಲ ಆಚಾರ ವಿಚಾರಗಳು ಅಥವಾ ಸುನ್ನತ್ ಜಮಾಅತಿನ ಸರ್ವ ಕಾರ್ಯಗಳು ಎಲ್ಲವೂ ಕೂಡ ಪುರಾವೆಯಿಂದ ಸಾಬೀತಾದ ಕಾರ್ಯವಾಗಿದೆ. ಇಲ್ಲಿ ಒಬ್ಬ ಮಹಾನುಭಾವರಾದ ವಲಿಯರವರ ಉರೂಸ್ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಸುನ್ನಿಗಳು ಔಲಿಯಾಗಳನ್ನ ಬಹುಮಾನಿಸುವವರಾಗಿದ್ದಾರೆ, ಔಲಿಯಾಗಳನ್ನ ಅಂಗೀಕರಿಸುವವರಾಗಿದ್ದಾರೆ, ಔಲಿಯಾಗಳನ್ನ ಪ್ರೀತಿಸುವವರು, ಗೌರವಿಸುವವರಾಗಿದ್ದಾರೆ. ಆದ್ರೆ ಒಂದು ವಿಚಾರವನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಲಿಯು ಅಥವಾ ಸಂತ ಎಂದು ಕನ್ನಡದಲ್ಲಿ ನಾವು ಹೇಳ್ತೇವೆ. ಔಲಿಯ ಅಂದ್ರೆ ಯಾರು, ಒಲಿ ಅಂದ್ರೆ ಯಾರು, ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಸಿಕ್ಕವರನ್ನ ಔಲಿಯಾಗಳನ್ನಾಗಿ ನಾವು ಅವರ ಹಿಂದೆ ಹೋಗಬಾರದು. ವೇಷಭೂಷಣಗಳಿಂದ ಒಬ್ಬ ಒಲಿಯಾಗುವುದಿಲ್ಲ, ಡ್ರೆಸ್ಸಿನ ಮುಖಾಂತರ ಒಬ್ಬ ಒಲಿಯಾಗುವುದಿಲ್ಲ, ಮುಂಡಾಸಿನ ಮುಖಾಂತರ ಒಬ್ಬ ಒಲಿಯಾಗುವುದಿಲ್ಲ. ಒಲಿ ಅಂದ್ರೆ ಯಾರು?
ನಮ್ಮ ಅಕೀದಾ ಕಲಿಸುವಂತಹ ಗ್ರಂಥಗಳಲ್ಲಿ ಒಲಿ ಎಂದರೆ ಯಾರು ಎಂಬುದರ ಡೆಫಿನಿಷನ್ ಬಹಳ ಸ್ಪಷ್ಟವಾಗಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ಅಲ್ ಒಲಿಯು ಹುವಲ್ ಆರಿಫು ಬಿಲ್ಲಾಹಿ ಹಸ್ಬ ಮಾ ಯುಮ್ಕಿನ್ ಅಲ್ ಮುವಾಲಿಬು ಅಲಾ ತ್ವಾಆತ್ ಅಲ್ ಮುಹರಿಮು ಅಲ್ ಮುಜ್ತನಿಬು ಅನಿಲ್ ಮಆಸಿ ಅಲ್ ಮುಹರಿಮು ಅನಿಲ್ ಇನ್ಹಿಮಾಕಿ ಫಿಲ್ ಲದ್ದಾತಿ ವಶ್ಶಹವಾತ್. ಇದಾಗಿದೆ ಒಲಿ ಅಂದರೆ. ಅಲ್ ಒಲಿಯು ಹುವಲ್ ಆರಿಫು ಬಿಲ್ಲಾಹ್, ಒಲಿ ಎಂದರೆ ಅಲ್ಲಾಹನ ಮಾರಿಫತ್ ಲಭಿಸಿದಂತಹ ವ್ಯಕ್ತಿಯಾಗಿದ್ದಾರೆ. ವಿಶೇಷವಾದ ಜ್ಞಾನ. ಮಾರಿಫ್ ಅಂದ್ರೆ ಒಬ್ಬ ಮುಸಲ್ಮಾನನ ಮುಸಲ್ಮಾನ್ ಅಲ್ಲಾಹನ 41 ಸಿಫಾತುಗಳು ಅಥವಾ 42 ಸಿಫಾತುಗಳು. ಇಲ್ಲಿ ಅಶ್ಅರಿಗಳು ಇದ್ದಾರೆ, ಮಾತುರಿದಿಗಳು ಇದ್ದಾರೆ, ಹನ್ಫಿಗಳು ಹೆಚ್ಚಾಗಿ ಮಾತುರಿದಿ ತರೀಕತನ್ನು ಅಂಗೀಕರಿಸುವವರಾಗಿದ್ದಾರೆ. ಸಿಫಾತುಲ್ ಮಆನಿ ಅಶ್ಅರಿ ಮಾತುರಿದಿ ಅಭಿಪ್ರಾಯ ವ್ಯತ್ಯಾಸವಿದೆ. ಅಶ್ಅರಿ ಸಿದ್ಧಾಂತದ ಪ್ರಕಾರ ಸಿಫಾತುಲ್ ಮಆನಿ 7, ಮಾತುರಿದಿ ಪ್ರಕಾರ 8 ಅಲ್ವಾ ಸಿಫಾತುಲ್ ಮಆನಿ. ಇರ್ಲಿ, 41 ಅಥವಾ 42 ವಿಶೇಷ ಅಥವಾ ಸಿಫಾತುಗಳ ಮೂಲಕ ಅಲ್ಲಾಹವನ್ನ ನಾವು ಕಲಿತಿದ್ದೇವೆ. ಆದರೆ ಆ ಜ್ಞಾನದ ಬಗ್ಗೆ ಅಲ್ಲ ಇಲ್ಲಿ ಹೇಳುವುದು. ಅದು ಪ್ರತಿಯೊಬ್ಬ ಸಾಮಾನ್ಯ ಮುಸಲ್ಮಾನನಿಗೆ ಇರಬೇಕಾದಂತ ಜ್ಞಾನವಾಗಿದೆ. ಒಬ್ಬ ವ್ಯಕ್ತಿ ಮುಸಲ್ಮಾನನಾಗಿರಬೇಕಾದರೆ ಅಲ್ಲಾಹನ ಸಿಫತ್ತುಗಳ ಬಗ್ಗೆ ಕಲಿಬೇಕು. ಆ ಜ್ಞಾನ ಅಲ್ಲ, ಅದು ಎಲ್ರಿಗೂ ಕೂಡ ಇರಬೇಕಾದಂತ ಜ್ಞಾನ. ಒಲಿ ಅಂದರೆ ಆ ವ್ಯಕ್ತಿಗೆ ಅಲ್ಲಾಹನ ಬಗ್ಗೆ ವಿಶೇಷವಾದಂತಹ ಜ್ಞಾನವನ್ನ ಕರುಣಿಸ್ತಾನೆ. ಒಂದು ಉದಾಹರಣೆಗೆ ಹೇಳುವುದಾದರೆ, ನಾವು ಮಾತನಾಡುವಾಗ ನಮ್ಮ ಮಾತಿಗೆ ಹರ್ಫು ಮತ್ತು ಸೌತುಗಳಿವೆ ಇಲ್ವಾ? ಸೌಂಡ್ ಇಲ್ವಾ? ಅಕ್ಷರಗಳಿಲ್ವಾ? ಇದೆ. ಅಲ್ಲಾಹನ ಮಾತು ಅದಕ್ಕೆ ಸೌತ್ ಇಲ್ಲ, ಅದಕ್ಕೆ ಹರ್ಫ್ ಇಲ್ಲ. ತಕ್ದೀಮ್ ತೌಖೀರ್ ಯಾವುದೂ ಕೂಡ ಇಲ್ಲ. ಆದರೆ ಇಂತಹ ಒಂದು ಮಾತುಗಳನ್ನ ಕಲಾಮನ್ನ ಅರ್ಥೈಸಲು ನಮ್ಗೆ ಸಾಧ್ಯವಿಲ್ಲ. ಅದು ಅಲ್ಲಾಹನ ಔಲಿಯಾಗಳಿಗೆ ಅದರ ಬಗ್ಗೆ ಪ್ರತ್ಯೇಕವಾದಂತಹ ಜ್ಞಾನವನ್ನ ಅಲ್ಲಾಹನು ಕರುಣಿಸ್ತಾನೆ. ಅಲ್ ಒಲಿಯು ಹುವಲ್ ಆರಿಫು ಬಿಲ್ಲಾಹಿ ಹಸ್ಬ ಮಾ ಯುಮ್ಕಿನ್. ಒಲಿ ಅಂದ್ರೆ ಅಲ್ಲಾಹನ ಬಗ್ಗೆ ವಿಶೇಷವಾದ ಜ್ಞಾನವನ್ನ ಪಡೆದವನು. ಎರಡನೇದಾಗಿ ಅಲ್ ಮುವಾಲಿಬು ಅಲಾ ತ್ವಾಆತ್. ಅಲ್ ಮುವಾಲಿಬು ಅಲಾ ತ್ವಾಆತ್, ಸದಾ ಸಮಯ ಆರಾಧನೆಯಲ್ಲಿ ತಲ್ಲೀನರಾದಂತಹ ವ್ಯಕ್ತಿಗಳಾಗಿದ್ದಾರೆ. ಯಾವತ್ತೂ ಕೂಡ ಇಬಾದತ್ ಮಾಡುವವರು. ಆದರೆ ಇಬಾದತ್ ಅಂದರೆ ಅವರು ಮಾಡುವಂತಹ ವಿಬಾದತ್ತುಗಳು ವ್ಯತ್ಯಸ್ತ ಆಗಿರಬಹುದು. ಲಿಕುಲ್ಲಿ ವಾಹಿದಿಹಿಂ ತರೀಕುಂ ಮಿನ್ ತುರುಕ್ ಯಖ್ತಾರುಹು ಫಯಕೂನು ಮಿಲ್ಲಾ ವಾಸಿಲಾ. ಅಲ್ಲಾಹನ ಔಲಿಯಾಗಳಿಗೆ ವ್ಯತ್ಯಸ್ತವಾದಂತಹ ರೂಟುಗಳಿರುತ್ತವೆ. ಎಲ್ಲ ಔಲಿಯಾಗಳ ರೂಟುಗಳು ಒಂದೇ ಅಲ್ಲ. ಕೆಲವು ಔಲಿಯಾಗಳು ಸುನ್ನತ್ ನಮಾಜನ್ನ ಆಯ್ಕೆ ಮಾಡುವವರು ಇರುತ್ತಾರೆ. ಅವರು ಯಾವಾಗಲೂ ಕೂಡ ಸುನ್ನತ್ ಜಮಾಅತ್ ಸುನ್ನತ್ ನಮಾಜ್ ಮಾಡ್ತಾ ಇರುತ್ತಾರೆ. ಇನ್ನು ಕೆಲವರು ಸದಾ ಸಮಯ ಕಡ್ಡಾಯವಾದಂತಹ ಕಾರ್ಯಗಳನ್ನ ಬಿಟ್ಟು ಇತರ ಎಲ್ಲಾ ಸಮಯದಲ್ಲಿ ದಿಕ್ರುಗಳಲ್ಲಿ ಸ್ವಲಾತುಗಳಲ್ಲಿ ತಲ್ಲೀನರಾದವರು ಇರುತ್ತಾರೆ. ಇನ್ನು ಕೆಲವರು ಬಡವರಾದಂತಹ ಜನರ ಸೇವೆ ಮಾಡುವ ಮೂಲಕ ಅಲ್ಲಾಹನ ಇಬಾದತ್ ಮಾಡೋರಿರುತ್ತಾರೆ. ಈ ರೀತಿ ವ್ಯತ್ಯಸ್ತವಾದಂತಹ ಆರಾಧನೆಯಲ್ಲಿ ತಲ್ಲೀನರಾಗುತ್ತಾರೆ. ಬಹುಮಾನ್ಯರಾದ ಮೊಹಿಯುದ್ದೀನ್ ಶೈಖ್ ರಲಿಯಲ್ಲಾಹು ಅನ್ಹು ಅವರ ಬಗ್ಗೆ ಬಹುಮಾನ್ಯರಾದ ಸದಕತುಲ್ಲಾಹಿಲ್ ಕಾಹಿರಿ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ಮಹಾನುಭಾವರು ಹೇಳುತ್ತಾರೆ, ಅಂತಲ್
ಅಂತಲ್ ಮುಸಮ್ಮಿ ಅಬ್ದುಲ್ ಕಾದಿರಿಲ್ ಫರ್ದಿ صمت 12 خريفا صائم السرد ولم تنم نومة فيها على طردي أنت الملقب حقا محي الدين يا محي الدين يا محي الدين يا محي الدين عبد القادر جيلاني إذ كنت للقادر المختار عبدا أعطاك من قدرة ما شئت من مستطاع فأنت مقتدر في خلقه ومطاع أنت الوكيل له يا محي الدين ബഹുമാന്യരായ ഗൗസുൽ ശൈഖ് മുഹീദ്ദീൻ അബ്ദുൽ ഖാദിർ ജീലാനി ഖദ്ദസല്ലാഹു സിർറഹുൽ അസീസ് ಮಹಾನುಭಾವರು ಅವರ ಬಗ್ಗೆ ಸದಕತುಲ್ಲಾಹಿಲ್ ಕಾಹಿರಿ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಅಂತಲ್ ಮುಸಮ್ಮಾ ಬಿ ಅಬ್ದುಲ್ ಕಾದಿರಿಲ್ ಫರ್ದಿ, ತಾವು ಅಬ್ದುಲ್ ಕಾದಿರ್ ಎಂದು ಹೆಸರಿರುವಂತ ಮಹಾನುಭಾವರಾಗಿದ್ದೀರಿ. ಸುಮ್ತ 12 ಖರೀಫನ್ ಸಾಯಿಮ ಸರ್ದಿ, 12 ವರ್ಷಗಳ ಕಾಲ ಸುದೀರ್ಘವಾಗಿ 12 ವರ್ಷಗಳ ಕಾಲ ನಿರಂತರವಾಗಿ ಉಪವಾಸವನ್ನ ಹಿಡಿದ ಮಹಾನುಭಾವರಾಗಿದ್ದೀರಿ. 12 ವರ್ಷಗಳ ಕಾಲ. ವಲಂ ತನಂ ನೌಮತನ್ ಫೀಹಾ ಅಲಾ ತರ್ದಿ, ಈ 12 ವರ್ಷಗಳಲ್ಲಿ ತಾವು ಒಂದೇ ಒಂದು ರಾತ್ರಿ ತಾವು ನಿದ್ದೆ ಮಾಡಿರಲಿಲ್ಲ. ಒಂದೇ ಒಂದು ರಾತ್ರಿ ತಾವು ನಿದ್ದೆ ಮಾಡಿಲ್ಲ. 12 ವರ್ಷಗಳ ಕಾಲ ತಾವು ಉಪವಾಸವನ್ನಾಚರಿಸಿದ್ದೀರಿ. ಈ ರೀತಿ ಸದಾ ಸಂದರ್ಭದಲ್ಲಿ ಕೂಡ ಇಬಾದತ್ ಮಾಡಿದಂತಹ ವ್ಯಕ್ತಿಯಾಗಿದ್ದಾರೆ. ಬಹುಮಾನ್ಯರಾದ ಅಲ್ ಇಮಾಮುಲ್ ಅಇಮ್ಮಾ ಅಲ್ ಇಮಾಮುಲ್ ಅಅಲಮ್ ಅಬೂ ಹನೀಫತಲ್ ಕೂಫಿ ರಲಿಯಲ್ಲಾಹು ಅನ್ಹು, ನಮ್ಮ ಹನಫಿ ಉಸ್ತಾದರವರಿದ್ದಾರೆ. ಇಮಾಮುಲ್ ಅಇಮ್ಮಾ, ಎಲ್ಲ ಇಮಾಮರುಗಳ ಇಮಾಮ್. ಅಲ್ ಇಮಾಮುಲ್ ಅಅಲಮ್, ಅತ್ಯಂತ ಜಗತ್ಪ್ರಸಿದ್ಧವಾದಂತಹ ಇಮಾಮರಾದ ಬಹುಮಾನ್ಯರಾದ ಅಬೂ ಹನೀಫತಲ್ ಕೂಫಿ ರಲಿಯಲ್ಲಾಹು ಅನ್ಹು. ಅವರ ಬಗ್ಗೆ ಶಾಫಿ ಮದ್ಹಬಿನ ಅತ್ಯಂತ ಪ್ರಗಲ್ಭರಾದ ಪ್ರಸಿದ್ಧರಾದಂತಹ ಇಮಾಮರಾಗಿದ್ದಾರೆ ಇಮಾಮ್ ಇಬ್ನ್ ಹಜರ್ ಹೈತಮಿ ರಲಿಯಲ್ಲಾಹು ಅನ್ಹು. ಆ ಇಬ್ನ್ ಹಜರ್ ಅವರು ಇಮಾಮ್ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ಬಗ್ಗೆ ಒಂದು ಗ್ರಂಥವನ್ನ ಬರೆದಿದ್ದಾರೆ. ಆ ಗ್ರಂಥದ ಹೆಸರು ಖೈರಾತುಲ್ ಹಿಸಾನ್ ಫಿ ಮನಾಕಿಬ್ ಅಬೀ ಹನೀಫತನ್ ನುಅಮಾನ್. ಆ ಗ್ರಂಥದಲ್ಲಿ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ಅವರ ಬಗ್ಗೆ ಹೇಳ್ತಾರೆ, ಒಬ್ಬ ವ್ಯಕ್ತಿ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ಅವರನ್ನ ಪರೀಕ್ಷಿಸಲು, ಟೆಸ್ಟ್ ಮಾಡಲು, ಅವರ ಆರಾಧನೆ ಬಗ್ಗೆ, ಇಬಾದತಿನ ಬಗ್ಗೆ ಪರಿಶೀಲನೆ ಮಾಡಲು, ಟೆಸ್ಟ್ ಮಾಡಲು ತೀರ್ಮಾನಿಸ್ತಾರೆ. ಹಾಗೆ ಬಹುಮಾನ್ಯರಾದ ಇಮಾಮ್ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ಅವರು ದರ್ಸ್ ಹೇಳಿಕೊಡುವಂತಹ ಮಸೀದಿಗೆ ಹೋಗ್ತಾರೆ. ಸುಬಹಿ ನಮಾಜ್ ಮುಗಿದ ನಂತರ, ಕುರ್ಆನ್ ಪಾರಾಯಣ ಎಲ್ಲ ಮುಗಿದ ನಂತರ ಬಹುಮಾನ್ಯರಾದ ಇಮಾಮ್ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ಅವರು ವಿದ್ಯಾರ್ಥಿಗಳಿಗೆ, ಮುತಾಲಿಮ್ಗಳಿಗೆ ದರ್ಸ್ ಹೇಳಿಕೊಡಲು ಕುಳಿತುಕೊಳ್ತಾರೆ. ಲುಹುರ್ ನಮಾಜಿನ ತನಕ ದರ್ಸ್ ಹೇಳಿಕೊಡ್ತಾರೆ. ಲುಹುರ್ ನಮಾಜಿನ ಬಾಂಗ್ ಕೇಳಿದಾಗ ದರ್ಸನ್ನ ನಿಲ್ಲಿಸಿ ಸುನ್ನತ್ ನಮಾಜ್ ಮಾಡುತ್ತಾರೆ, ನಂತರ ಫರ್ಜ್ ನಮಾಜ್ ಮಾಡುತ್ತಾರೆ, ನಂತರ ಸುನ್ನತ್ ನಮಾಜ್ ಮಾಡುತ್ತಾರೆ. ಅದರ ಬಳಿಕ ಪುನಃ ದರ್ಸ್ ಹೇಳಲಿಕ್ಕೆ ಕುಳಿತುಕೊಳ್ತಾರೆ. ಅಸರ್ ನಮಾಜಿನ ತನಕ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ಅವರು ದರ್ಸ್ ಹೇಳಿಕೊಡ್ತಾರೆ. ಅಸರ್ ನಮಾಜ್ ಮಾಡಿ ಮುಗಿದ ಬಳಿಕ ಪುನಃ ದರ್ಸಿಗೆ ಕುಳಿತುಕೊಳ್ತಾರೆ. ಮಗರಿಬ್ ನಮಾಜಿನ ತನಕ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ಅವರು ದರ್ಸ್ ಹೇಳಿಕೊಡ್ತಾರೆ.
ಮಗರಿಬ್ ನಮಾಜ್ ಮುಗಿದು ಇಶಾ ನಮಾಜಿನ ತನಕ ಪುನಃ ದರ್ಸಿಗೆ ಉಳಿತುಕೊಳ್ತಾರೆ. ಇಶಾ ನಮಾಜ್ ಮುಗಿದ ಬಳಿಕ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ತನ್ನ ಮನೆಗೆ ಹೋಗುತ್ತಾರೆ. ಒಂದು ಅರ್ಧ ತಾಸು ಮುಗಿದ ಬಳಿಕ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ಮನೆಯಿಂದ ಮರಳಿ ಬರುತ್ತಾರೆ. ಬಂದು ನಮಾಜ್ ಮಾಡಲು ನಿಲ್ತಾರೆ. ಸೋಬಹಿ ನಮಾಜಿನ ತನಕ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ನಮಾಜ್ ಮಾಡ್ತಲೇ ಇದ್ರು. ಇದು ಕೇವಲ ಒಂದು ದಿವಸವಲ್ಲ, ಮಹಾನುಭಾವರ ಪ್ರತಿದಿನದ ಚರ್ಯೆ ಈ ರೀತಿಯಾಗಿತ್ತು. ಇದಾಗಿದೆ ಅಲ್ಲಾಹನ ಔಲಿಯಾಗಳು ಅಲ್ ಮುವಾಲಿಮು ಅಲ ತ್ವಾಆತ್, ಅವರು ಆರಾಧನೆಯಲ್ಲಿ ತಲ್ಲೀನರಾಗುವಂತಹ ಜನರಾಗಿದ್ದಾರೆ. ಮೂರನೇದಾಗಿ ಅಲ್ ಮುಜ್ತನಿಬು ಅನಿಲ್ ಮಆಸಿ, ಅವರು ಯಾವುದೇ ತಪ್ಪುಗಳನ್ನು ಮಾಡುವಂತ ಜನರಲ್ಲ, ಹರಾಮ್ ಮಾಡುವಂತ ಜನರಲ್ಲ, ಅವರು ಸುಳ್ಳು ಹೇಳುವವರಲ್ಲ, ಅವರು ಡೋಂಗಿ ಮಾಡುವವರಲ್ಲ, ಅವರು ಇನ್ನಿತರ ಯಾವುದೇ ತಪ್ಪುಗಳನ್ನ ಅಪರಾಧಗಳನ್ನ ಎಸಗುವವರಲ್ಲ. ಇವಾಗ ಕೆಲವು ಔಲಿಯಾಗಳಿದ್ದಾರೆ, ಅಂದ್ರೆ ಔಲಿಯಾಗಳ ವೇಷ ಹಾಕಿ ನಡೆಯುವಂತಹ ಜನರನ್ನ ಡೋಂಗಿ ಮಾಡುವಂತಹ ಕೆಲವು ಡೋಂಗಿ ಕಪಟ ಔಲಿಯಾಗಳು ಧಾರಾಳ ಇದ್ದಾರೆ ನಮ್ಮ ಸಮುದಾಯದಲ್ಲಿ. ಒಂದು ದೊಡ್ಡ ಜುಬ್ಬವನ್ನ ಹಾಕಿಕೊಂಡು, ಒಂದಿಷ್ಟು ಕೂದಲನ್ನ ಬಿಟ್ಟು, ಕೈಯಲ್ಲಿ ತಸ್ಬೀ ಮಾಲೆ ಹಿಡಿದುಕೊಂಡು, ಕೊರಳಲ್ಲಿ ತಸ್ಬೀ ಮಾಲೆಯನ್ನು ಹಾಕಿಕೊಂಡು ಜನರನ್ನ ಮೋಸ ಮಾಡುವಂತಹ ಡೋಂಗಿ ಬಾಬಾಗಳು ಇವತ್ತು ಗಲ್ಲಿಗಳಿದ್ದಾರೆ. ಅವರ ಬಗ್ಗೆ ನಾವು ಜಾಗೃತೆಯಿಂದ ಇರಬೇಕು. ಏನೆಲ್ಲ ಡೋಂಗಿಗಳನ್ನ ಮಾಡ್ತಾರೆ, ಕೆಲವೊಮ್ಮೆ ಪವಾಡಗಳನ್ನ ತೋರಿಸಲಿಕ್ಕೆ ಸಾಧ್ಯ ಇದೆ. ನೀವೊಂದು ಕಾರ್ಯವನ್ನು ಅರ್ಥ ಮಾಡಬೇಕು. ಪವಾಡವನ್ನ ತೋರಿಸಿದ ವ್ಯಕ್ತಿ ಆತ ಒಲಿಯಾಗಿರ್ಬೇಕೆಂದಿಲ್ಲ. ಪವಾಡ ತೋರಿಸಲು ಹಲವು ಮಾರ್ಗಗಳಿವೆ. ಮ್ಯಾಜಿಕ್ ಮುಖಾಂತರ ತೋರಿಸಬಹುದು, ಶೈತಾನನ ಮುಖಾಂತರ ಮಾಡಬಹುದು. ಹಲವು ಚಮತ್ಕಾರಗಳ ಮೂಲಕ ಪವಾಡಗಳನ್ನ ತೋರಿಸಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಪವಾಡಗಳನ್ನು ತೋರಿಸುವ ವ್ಯಕ್ತಿ ಆತ ನಿಜವಾದ ಒಲಿ ಆಗಿರಬೇಕೆಂದಿಲ್ಲ. ಮಹಾನರಾದ ಇಬ್ನ್ ಹಜರ್ ಅಸ್ಕಲಾನಿ ರಲಿಯಲ್ಲಾಹು ಅನ್ಹು ಸ್ವಹೀಹುಲ್ ಬುಖಾರಿ ಎಂಬ ಪವಿತ್ರ ಗ್ರಂಥಕ್ಕೆ ವ್ಯಾಖ್ಯಾನ ಹೇಳಿದಂತಹ ಅಮೀರುಲ್ ಮುಅ್ಮಿನೀನ ಫಿಲ್ ಹದೀಸ್ ಎಂಬ ಪ್ರಸಿದ್ಧಿ ಪಡೆದಂತಹ ಬಹುಮಾನ್ಯರಾದ ಇಬ್ನ್ ಹಜರ್ ಅಸ್ಕಲಾನಿ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಲೌ ರಅಯ್ತ ರಜುಲನ್ ಯುತೀರು ಫಿಲ್ ಹವಾ, ಒಬ್ಬ ವ್ಯಕ್ತಿ ಗಾಳಿಯಲ್ಲಿ ಹಾರಾಡುವುದನ್ನ ಪಕ್ಷಿ ತರಹ ಒಬ್ಬ ವ್ಯಕ್ತಿ ಅಂತರಿಕ್ಷದಲ್ಲಿ ಅಥವಾ ಹವಾದಲ್ಲಿ ಗಾಳಿಯಲ್ಲಿ ಹಾರಾಡುತ್ತಾನೆ. ಅವು ಯಂಶಿ ಅಲಲ್ ಮಾ, ಅಥವಾ ನೀರಿನ ಮೇಲೆ ನಡೆಯುತ್ತಾನೆ. ಆದರೆ ಆ ರೀತಿ ತೋರಿಸಿದ್ರು ಕೂಡ ಫಲಾ ತತ್ತರ್ರ ಬಿಹಿ, ನೀವು ಅವನ ಬಳಿಯಲ್ಲಿ ಸಿಲುಕಬಾರದು, ಆತನ ಒಲಿ ಎಂದು ನೀವು ತೀರ್ಮಾನಿಸಬಾರದು. ಎಷ್ಟರ ತನಕ ಆತನ ಜೀವನ ಕ್ರಮ ಹೇಗಿದೆ, ಆತ ಯಾವುದೇ ತಪ್ಪುಗಳನ್ನು ಮಾಡದಂತಹ ಸಜ್ಜನರಾದಂತಹ ವ್ಯಕ್ತಿಯಾಗಿದ್ದಾನ ಅಥವಾ ಡೋಂಗಿಯಾಗಿದ್ದಾನ, ಅವನ ಜೀವನ ಹೇಗಿದೆ ಎಂಬುದನ್ನು ಪರಿಶೋಧಿಸದೆ ಕೇವಲ ಪವಾಡವನ್ನ ನೋಡಿಕೊಂಡು ಆತೊಬ್ಬ ಸಂತನಾಗಿದ್ದಾನೆ, ಒಲಿಯಾಗಿದ್ದಾನೆ ಎಂದು ನೀವು ತೀರ್ಮಾನಿಸಲು ಹೋಗಬೇಡಿ. ಕೆಲವೊಂದು ಮಂದಿ ಇದ್ದಾರೆ. ಈಗ ನಾನು ಅಡ್ಯಾರ್ ಕಣ್ಣೂರು ಎಂಬ ಮಂಗಳೂರಿನ ಹತ್ತಿರದಲ್ಲಿರುವಂತಹ ಒಂದು ಮಸೀದಿಯಲ್ಲಿ ಮುದರಿಸ್ ಆಗಿ ಇರುವ ಸಂದರ್ಭದಲ್ಲಿ ರಾತ್ರಿ ಒಂದು 10-11 ಸಮಯದಲ್ಲಿ ಒಂದು ಕಾರ್ನಲ್ಲಿ ಕೆಲವೊಂದು ಮಂದಿ ಬರ್ತಾರೆ. ಅದರಲ್ಲಿ ಒಬ್ಬ ಬಾಬಾನತ ಇದ್ದ. ಅಲ್ಲಿ ಒಂದು ದರ್ಗಾ ಇದೆ. ಈತ ಹೋಗಿ ಆ ದರ್ಗಾದಲ್ಲಿ ಹತ್ತಿರ ಕೂತುಕೊಂಡು ದರ್ಗಾದಲ್ಲಿ ಇರುವಂತಹ ವ್ಯಕ್ತಿಯೊಂದಿಗೆ ಮಾತನಾಡುವಂತೆ ನಟಿಸ್ತಾನೆ. ಆ ದರ್ಗಾದಲ್ಲಿರುವ ಒಲಿಯನೊಂದಿಗೆ ಮಾತನಾಡುವ ತರದಲ್ಲಿ ನಟನೆ ಮಾಡುತ್ತಾನೆ. ನಾವು ಕೇಳಿದ್ವಿ ಆತ ಯಾರು ಅಂತ. ಅವಾಗ ಅವನೊಂದಿಗೆ ಬಂದ ಒಬ್ಬ ವ್ಯಕ್ತಿ ಹೇಳಿದ, ಅವರು ಭಯಂಕರ ಮಹಾನುಭಾವರಾಗಿದ್ದಾರೆ, ಸಂತ ಆಗಿದ್ದಾರೆ, ಆ ರೀತಿ ಆಗಿದ್ದಾರೆ, ಈ ಹಾಕಿದ್ದೆ. ನನ್ನ ಪ್ರೀತಿಯ ಮಿತ್ರರೇ, ಈ ರೀತಿ ನಾಟಕ ಮಾಡುವ ನಟನೆ ಮಾಡುವ ಜನರ ಹಿಂದೆ ನೀವು ಹೋಗಬೇಡಿ.
ಅದೆಲ್ಲವೂ ಕೂಡ ಡೋಂಗಿ ಬಾಬಾಗಳು. ನಿಜವಾದ ಔಲಿಯಾಗಳಿಗೆ ಅದರ ಯಾವುದೇ ಅಗತ್ಯವಿಲ್ಲ, ಅವರಿಗೆ ನಟನೆ ಮಾಡಬೇಕಾದಂತ ಅಗತ್ಯವಿಲ್ಲ. ಇಲ್ಲಿ ನಿಜವಾದ ಸಂತರೆಂದರೆ, ಓಲಿ ಎಂದರೆ ಯಾವುದೇ ತಪ್ಪುಗಳನ್ನು ಮಾಡುವಂತಹ ಜನರು. ಅವರು ಯಾವತ್ತೂ ಕೂಡ ಸುಳ್ಳು ಹೇಳಲಾರರು, ಯಾರ ಕೂಡ ಯಾರನ್ನು ನೋಯಿಸಲಾರರು, ಅವರು ಜಿನಾ ಅಥವಾ ವ್ಯಭಿಚಾರವನ್ನ ಮಾಡಲಾರರು, ಅಥವಾ ಇನ್ನಿತರ ಯಾವುದೇ ತಪ್ಪುಗಳನ್ನು ಮಾಡದಂತಹ ಜನರಾಗಿದ್ದಾರೆ ಅಲ್ಲಾಹನ ಔಲಿಯಾಗಳು. ನಾಲ್ಕನೆಯದಾಗಿ ಅಲ್ ಮುಅ್ರಿಲು ಅನಿಲ್ ಇನ್ಹಿಮಾಕಿ ಫಿಲ್ ಲಜ್ಜಾತಿ ವಶಹವಾತ್, ಲೌಕಿಕವಾದ ಯಾವುದೇ ಸುಖಾಡಂಬರಗಳನ್ನ ಬಯಸದಂತಹ ಜನರಾಗಿದ್ದಾರೆ. ಲೌಕಿಕವಾದಂತಹ ಯಾವುದೇ ಸುಖಾಡಂಬರಗಳು ಅವರಿಗೆ ಅಗತ್ಯವಿಲ್ಲ. ಅವರು ಇದೆಲ್ಲವನ್ನ ಬಿಟ್ಟು ಅಲ್ಲಾಹನ ಧ್ಯಾನದಲ್ಲಿ ತಲ್ಲೀನರಾದಂತಹ ಜನರಾಗಿದ್ದಾರೆ. ಆದ್ದರಿಂದ ಒಲಿ ಎಂದರೆ ಅಲ್ ಒಲಿಯು ಹುವಲ್ ಆರಿಫು ಬಿಲ್ಲಾಹಿ ಹಸ್ಬ ಮಾ ಯುಮ್ಕಿನು ಅಲ್ ಮುಆಲಿಬು ಅಲ ತಾಅತಿ ಅಲ್ ಮುಜ್ತನಿಬು ಅನಿಲ್ ಮಆಸಿ ಅನಿಲ್ ಅಲ್ ಮುಅ್ರಿಲು ಅನಿಲ್ ಇನ್ಹಿಮಾತು ಫಿಲ್ ಲಜ್ಜಾತಿ ವಶಹವಾತ್. ಇದಾಗಿದ್ದಾರೆ ಅಲ್ಲಾಹನ ಔಲಿಯಾಗಳು. ನನ್ನ ಪ್ರೀತಿ ಮಿತ್ರರೇ, ಇಂತಹ ಔಲಿಯಾಗಳ ಉರೂಸ್ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಅವರ ದರ್ಗಾಗಳ ಬಳಿ ಹೋಗುತ್ತೇವೆ. ಅವರ ದರ್ಗಾಗಳ ಬಳಿ ಹೋಗಿ ನಮ್ಮ ಅಗತ್ಯಗಳನ್ನ, ಕೆಲವೊಂದು ಕಾರ್ಯಗಳನ್ನ ಅವರಲ್ಲಿ ನಾವು ಬೇಡಿಕೊಳ್ತಾ ಇದ್ದೇವೆ, ಇಲ್ವಾ? ಉರೂಸ್ ಕಾರ್ಯಕ್ರಮ ಮಾಡುವಾಗ ಕೆಲವೊಮ್ಮೆ ಕೆಲವು ಜನರು ಕೇಳ್ತಾರೆ, ಅಂದ್ರೆ ವಹಾಬಿಗಳು, ಮೌದೂದಿಗಳು ಒಂದು ಕೇಳುವಂತ ಒಂದು ವಿಚಾರ ಇದೆ. ಅದೇನೆಂದ್ರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಯಾವುದೇ ಒಬ್ಬ ವಲಿಯಿನ ಅಥವಾ ಒಬ್ಬ ನಬಿಯವರ ಉರೂಸ್ ಕಾರ್ಯಕ್ರಮವನ್ನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಾಡಿದ್ದಾರಾ? 4 ಖಲೀಫರುಗಳ ಉರೂಸ್ ಕಾರ್ಯಕ್ರಮ ನಡೆಯುತ್ತಿದೆಯಾ? ಮಕ್ಕಾ ಮತ್ತು ಮದೀನದಲ್ಲಿ ಉರೂಸ್ ಕಾರ್ಯಕ್ರಮ ಇದೆಯಾ? ಇದವರು ಕೇಳುವಂತಹ ಒಂದು ಪ್ರಶ್ನೆ. ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಮೊದಲಾಗಿ ಅದಕ್ಕೆ ಉತ್ತರ ಹೇಳುವುದಕ್ಕಿಂತ ಮುಂಚೆ ಉರೂಸ್ ಅಂದರೆ ಏನು ಎಂಬುದನ್ನ ಮೊದಲು ಕಲಿಬೇಕು. ಉರೂಸ್ ಕಾರ್ಯಕ್ರಮ ಅಂದ್ರೆ ಏನು? 1, 2, 3 ಕಾರ್ಯಕ್ರಮಗಳನ್ನ ಒಟ್ಟಾಗಿ ಮಾಡುವುದಕ್ಕೆ ಉರೂಸ್ ಎಂಬ ಹೆಸರನ್ನ ನಾವು ಇಟ್ಟಿದ್ದೇವೆ. ಒಂದನೇದಾಗಿ ಒಂದು ನಿಗದಿತ ಸಮಯವನ್ನ, ದಿನಾಂಕವನ್ನ ಇಟ್ಟುಕೊಂಡು ಮಾಡುವಂತಹ ಸಾಮೂಹಿಕ ಜಿಯಾರತ್. ಒಂದನೇದಾಗಿ ಸಮಯ 1 ವರ್ಷ ಅಥವಾ 2 ವರ್ಷ, ಈ ರೀತಿ ಒಂದು ಸಮಯವನ್ನ ಫಿಕ್ಸ್ ಮಾಡಿಕೊಂಡು ನಡೆಸುವಂತಹ ಸಾಮೂಹಿಕ ಜಿಯಾರತ್. ಎರಡನೇದಾಗಿ ಮತ ಪ್ರವಚನ. ಇಲ್ಲಿ ಒಂದು ಮತ ಪ್ರವಚನ ಕಾರ್ಯಕ್ರಮ ನಡೆಯುತ್ತಾ ಇದೆ. ಮೂರನೇದಾಗಿ ಆ ಒಲಿಯರವರ ಹೆಸರಿನಲ್ಲಿ ಮಾಡುವಂತಹ ಅನ್ನದಾನ. ಈ 3 ಕಾರ್ಯವನ್ನ ಒಟ್ಟು ಸೇರಿಸಿ ಮಾಡುವಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಉರೂಸ್ ಎಂಬ ಹೆಸರನ್ನ ಇಟ್ಟಿದ್ದೇವೆ, ಅಲ್ವಾ? ಇದರಲ್ಲಿರುವಂತಹ ಪ್ರತಿಯೊಂದು ಕಾರ್ಯಗಳು ಕೂಡ ಹದೀಸ್ಗಳ ಮುಖಾಂತರ ಸಾಬೀತಾದ ಕಾರ್ಯ. ಒಂದನೇದಾಗಿ ಸಮಯವನ್ನ, ದಿನಾಂಕವನ್ನ ನಿಗದಿಪಡಿಸಿಕೊಂಡು ಮಾಡುವಂತಹ ಸಾಮೂಹಿಕ ಜಿಯಾರತ್. ಇಲ್ಲಿ ವರ್ಷಕ್ಕೊಮ್ಮೆ ಮಾಡ್ತಾ ಉರೂಸ್ ಕಾರ್ಯಕ್ರಮ 2 ವರ್ಷ, ಪ್ರತಿ ವರ್ಷ. ನಮ್ಮ ಕಾರ್ಯಕ್ರಮಗಳಲ್ಲಿ ವೇದಿಕೆಯಲ್ಲಿ ಮಾನಿಟರ್ ಇರ್ತದೆ ಸಾಮಾನ್ಯವಾಗಿ, ಆವಾಗ ವಾಯ್ಸು ಹೋಗೋದಿಲ್ಲ. ಇಲ್ಲಿ ಮಾನಿಟರ್ ಇಲ್ಲ, ವಾಯ್ಸು ಹೋಗೋ ಪ್ರಾಬ್ಲಮ್. ಇನ್ನು ಕಾರ್ಯಕ್ರಮಗಳಲ್ಲಿ ಮಾನಿಟರ್ ಬೇಕು, ಯಾವುದೇ ಕಾರ್ಯಕ್ರಮ ಆದರೂ ಕೂಡ. ಅಂದರೆ ಭಾಷಣ ಮಾಡುವವರಿಗೆ ಅವರ ಶಬ್ದ ಕೇಳಿದರೇನೆ ಸೌಂಡ್ ಹೋಗೋದಿಲ್ಲ, ಇಲ್ಲದ್ರೆ ನಾಳೆ ನಮಗೆ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ, ಭಾಷಣ ಮಾಡಲಿಕ್ಕೆ ಆಗೋದಿಲ್ಲ.
ಇರಲಿ. ಒಂದನೇದಾಗಿ ಸಮಯ ನಿಗದಿಪಡಿಸಿಕೊಂಡು ಮಾಡುವಂತಹ ಜಿಯಾರತ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಾಡಿದ್ದಾರಾ ಇಲ್ವಾ? ಹದೀಸ್ ಇದೆಯಾ ಇಲ್ವಾ? ಇದೆ. ಬಹಳ ಸ್ಪಷ್ಟವಾದಂತಹ ಹದೀಸ್, ಸ್ವಹೀಹಾದ ಹದೀಸ್ ಇದೆ. ಬಹುಮಾನ್ಯರಾದ ಹಾಫಿಜ್ ಅಬ್ದುಲ್ ರಜಾಕ್ ರಲಿಯಲ್ಲಾಹು ಅನ್ಹು, ಇಮಾಮ್ ಹಾಫಿಜ್ ಅಬ್ದುಲ್ ರಜಾಕ್ ರಲಿಯಲ್ಲಾಹು ಅನ್ಹು ಅವರ ಜಗತ್ ಪ್ರಸಿದ್ಧವಾದಂತಹ ಗ್ರಂಥ ಮುಸನ್ನಫ್ ಅಬ್ದುಲ್ ರಜಾಕ್, ಅದರ 4ನೇ ಭಾಗ 289ನೇ ಪುಟದಲ್ಲಿ ಬಹಳ ಸ್ಪಷ್ಟವಾದಂತಹ ಒಂದು ಹದೀಸನ್ನ ಕಾಣಬಹುದು. ಕಾನ ನಬಿಯು ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಯಅತಿ ಕುಬೂರ ಶುಹದಾಯಿ ಇಂದ ರಅಸಿಲ್ ಹೌಲಿ. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಪ್ರತಿ ವರ್ಷದ ಆರಂಭದಲ್ಲಿ ವಾರ್ಷಿಕವಾಗಿ ಉಹುದ್ ಶುಹದಾಗಳ ಕಬರ್ ಜಿಯಾರತ್ ಮಾಡ್ತಾ ಇದ್ರು. ವಾರ್ಷಿಕವಾದಂತಹ ಜಿಯಾರತ್ ಪ್ರತಿ ವರ್ಷದ ಆರಂಭದಲ್ಲಿ. ಫಯಕೂಲು, ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಲ್ಲಿ ಹೋಗಿ ಹೇಳುತ್ತಾರೆ, ಅಸ್ಸಲಾಮು ಅಲೈಕುಂ ಬಿಮಾ ಸ್ವಬರ್ತುಂ ಫನಿಅಮ ಉಕ್ಬದ್ದಾರ್. ಸಲಾಂ ಹೇಳುತ್ತಾರೆ. ಇದು ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಾತ್ರ ಮಾಡಿದ್ದಲ್ಲ. ವಕಾನ ಅಬೂಬಕರಿನ್ ವ ಉಮರು ವ ಉಸ್ಮಾನ್ ರಲಿಯಲ್ಲಾಹು ಅನ್ಹುಂ ಯಫ್ಅಲೂನ ذلك. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ವಫಾತಾದ ನಂತರ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರು ಕೂಡ ಅವರ ಆ ಅಧಿಕಾರದ ಅವಧಿಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಾಡಿದಂತೆ ವಾರ್ಷಿಕವಾಗಿ ಒಂದು ಸಲ ಉಹುದ್ ಶುಹದಾಗಳ ಕಬರ್ ಜಿಯಾರತ್ ಮಾಡುತ್ತಾ ಇದ್ರು. ಅದರ ನಂತರ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ವಾರ್ಷಿಕ ಜಿಯಾರತ್ ಕಾರ್ಯಕ್ರಮ ಮಾಡುತ್ತಾ ಇದ್ರು. ಅವರ ವಫಾತ್ ನಂತರ ಉಸ್ಮಾನ್ ಇಬ್ನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಇದೇ ರೀತಿ ವಾರ್ಷಿಕ ಜಿಯಾರತ್ ಕಾರ್ಯಕ್ರಮ ಮಾಡುತ್ತಾ ಇದ್ರು. ಅದೇ ಕಾರ್ಯವಾಗಿದೆ ಸುನ್ನಿಗಳು ಕೂಡ ಮಾಡೋದು. ಆದ್ರಿಂದ ಉರೂಸ್ನ ಒಂದನೇ ಕಾರ್ಯ ಸಾಮೂಹಿಕವಾದಂತ ಕಾರ್ಯ, ಅದು ಹದೀಸ್ನ ಮುಖಾಂತರ ಸಾಬೀತಾದಂತ ಕಾರ್ಯ. ಎರಡನೆಯದು ಅಲ್ಲಿ ಮತ ಪ್ರವಚನ ಕಾರ್ಯಕ್ರಮ ನಡೆಯುತ್ತದೆ. ಈಗ ಇನ್ಶಾ ಅಲ್ಲಾ ಉಳ್ಳಾಳ ದರ್ಗಾ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಏಪ್ರಿಲ್ ಲಾಸ್ಟ್ನಿಂದ ಮೇ 18-20 ಕರೆಕ್ಟ್ ಆಗಿ ನೆನಪಿಲ್ಲ, 1 ತಿಂಗಳ 25 ದಿವಸಗಳ ಮತ ಪ್ರವಚನ ಕಾರ್ಯಕ್ರಮ ಅಲ್ಲಿ ನಡೆಯಲಿದೆ. ಡೇಟ್ ಊರ್ಮುಂಡ 25 ದಿವಸಗಳ ಮತ ಪ್ರವಚನ ಕಾರ್ಯಕ್ರಮ ಉಳ್ಳಾಳ ದರ್ಗಾದಲ್ಲಿ ನಡೆಯುತ್ತಿದೆ ಇನ್ಶಾ ಅಲ್ಲಾ. ಇದೇ ರೀತಿ ಎಲ್ಲಾ ಉರೂಸ್ ಕಾರ್ಯಕ್ರಮಗಳಲ್ಲಿ ಕೂಡ ಮತ ಪ್ರವಚನ ಕಾರ್ಯಕ್ರಮ ಇರುತ್ತದೆ. ಇದಕ್ಕೂ ಕೂಡ ಸ್ವಹೀಹುಲ್ ಬುಖಾರಿ ಎಂಬ ಹದೀಸ್ ಗ್ರಂಥದಲ್ಲಿ ನಮಗೆ ಕಾಣಬಹುದು ಪುರಾವೆ. ಸ್ವಹೀಹ್ ಬುಖಾರಿಯಲ್ಲಿ ಕಾಣಬಹುದು, ಬಹುಮಾನ್ಯರಾದ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ರವರು ಹದೀಸ್ ರಿಪೋರ್ಟ್ ಮಾಡುತ್ತಾರೆ. ಅನ್ ಅಲಿ ರಲಿಯಲ್ಲಾಹು ಅನ್ಹು قال كنا في جنازة في بقيع الغرقد. ನಾವು ಒಂದು ಜನಾಜವನ್ನ ಕೊಂಡು ಹೋಗಿ ಜನ್ನತುಲ್ ಬಕೀನಲ್ಲಿ ಇದ್ದೆವು. ಫಅತಾನ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಆ ಸಂದರ್ಭದಲ್ಲಿ ಅಲ್ಲಿಗೆ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಬರುತ್ತಾರೆ. ಫಕಅದ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಬಂದು ಆ ಕಬರ್ನ ಹತ್ತಿರ ಕುಳಿತುಕೊಳ್ಳುತ್ತಾರೆ. ವಕಅದ್ನಾ ಹೌಲಹು,
ನಾವೆಲ್ಲರೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸುತ್ತಲೂ ಕೂಡ ನಾವು ಕುಳಿತುಕೊಂಡೆವು. ವಮಅಹು ಮಿಖ್ಸರತುನ್, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೈಯಲ್ಲಿ ಒಂದು ಬೆತ್ತ ಇತ್ತು. ಫನಕ್ಕಸ, ಅದನ್ನ ಭೂಮಿಗೆ ಅವರು ಗುದ್ದುತ್ತಾರೆ. ಫಜಅಲ ಯಂಕುತು ಬಿಮಿಖ್ಸರತಿಹಿ, ಅದನ್ನ ಭೂಮಿಗೆ ಗುದ್ದಿ ಥುಮ್ಮ ಕಾಲ, ನಂತರ ಅವರು ಹೇಳುತ್ತಾರೆ, ಮಾ ಮಿನ್ಕುಂ ಮಿನ್ ಅಹದಿನ್ ಮಾ ಮಿನ್ ನಫ್ಸಿನ್ ಮಂಫೂಸ ಇಲ್ಲಾ ಕುತಿಬ ಮಕಾನುಹಾ ಮಿನಲ್ ಜನ್ನತಿ ವನ್ನಾರ್. ಯಾವುದೇ ಒಂದು ಶರೀರ ಮರಣ ಹೊಂದುವಂತಹ ಸಂದರ್ಭದಲ್ಲಿ ಆ ಶರೀರ ಸ್ವರ್ಗಕ್ಕೆ ಹೋಗುವಂತಹ ಶರೀರವೋ ಅಥವಾ ನರಕಕ್ಕೆ ಹೋಗುವಂತಹ ಶರೀರವೋ ಎಂಬುದನ್ನ ಅಲ್ಲಾಹನ ತೋರಿಸಿಕೊಡುತ್ತಾನೆ. ಈ ರೀತಿ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಲ್ಲಿ ಧಾರ್ಮಿಕವಾದಂತಹ ಒಂದು ಪ್ರವಚನವನ್ನ ಅಲ್ಲಿ ಮಾಡುತ್ತಾರೆ. ಈ ಹದೀಫಿಗೆ ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹು ಕೊಟ್ಟಂತಹ ಹೆಡ್ಡಿಂಗ್ ಬಾಬು ಮೌಇಲತುಲ್ ಮುಹದ್ದಿಸಿ ಇಂದಲ್ ಖಬರ್, ಖಬರಿನ ಬಳಿ ಒಬ್ಬ ವಿದ್ವಾಂಸರು ಮತ ಪ್ರವಚನ ಮಾಡಲಿಕ್ಕಿರುವಂತಹ ಅದರ ಪುರಾವೆಯಾದಂತಹ ಹದೀಸ್ ಅಧ್ಯಾಯ ಎಂಬ ರೀತಿಯಲ್ಲಿ ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹು ಅದಕ್ಕೆ ಅಧ್ಯಾಯದ ಹೆಸರನ್ನೇ ಕೊಡ್ತಾರೆ. ಬಾಬು ಮೌಇಲತುಲ್ ಮುಹದ್ದಿಸಿ, ಒಬ್ಬ ವಿದ್ವಾಂಸರು ಮತ ಪ್ರವಚನ ಮಾಡೋದು ಇಂದಲ್ ಖಬರಿ, ಖಬರಿನ ಬಳಿ. ಇಲ್ಲಿ ಕೂಡ ಅದೇ ನಡೀತಾ ಇದೆ, ಒಂದು ಖಬರ್ನ ಬಳಿ ಮತ ಪ್ರವಚನ ಕಾರ್ಯಕ್ರಮ. ಈ ಹದೀಸಿನ ವ್ಯಾಖ್ಯಾನದಲ್ಲಿ ಬಹುಮಾನ್ಯರಾದ ಇಮಾಮ್ ಬದ್ರುದ್ದೀನ್ ಅಲ್ ಐನಿ, ಅದೇ ರೀತಿ ಇಮಾಮ್ ಹಾಫಿಜ್ ಇಬ್ನ್ ಹಜರ್ ಅಸ್ಕಲಾನಿ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಈ ಹದೀಸಿನ ಮುಖಾಂತರ ಖಬರಿನ ಬಳಿ ಮತ ಪ್ರವಚನ ಮಾಡಬಹುದು ಎಂಬುದಕ್ಕೆ ಇದು ಸ್ಪಷ್ಟವಾದಂತಹ ಪುರಾವೆಯಾಗಿದೆ. ಇವಾಗ ಉರೂಸಿನ 2 ಕಾರ್ಯಗಳಾಯಿತು, ಎರಡಕ್ಕೂ ಕೂಡ ಹದೀಸ್ ಪುರಾವೆಯಾಗಿದೆ. ಮೂರನೇ ಕಾರ್ಯ, ಆ ಮೃತ ಹೊಂದಿದ ಮಹಾನುಭಾವರ ಹೆಸರಿನಲ್ಲಿ ನಾವು ಸ್ವದಕ ಅನ್ನದಾನವನ್ನ ಮಾಡುತ್ತೇವೆ. ಇಲ್ಲಿಲ್ವಾ? ಉಂಟು, ಅನ್ನದಾನ ಮಾಡುತ್ತೇವೆ. ಇದು ಇಜ್ಮಾಲ್ ಮುಖಾಂತರ ಸಾಬೀತಾದ ಕಾರ್ಯ. ಮೃತ ಹೊಂದಿದವರ ಹೆಸರಿನಲ್ಲಿ ದಾನ ಧರ್ಮಗಳನ್ನು ಮಾಡುವುದು ಸುನ್ನತಾಗಿದೆ ಎಂಬುದು ಪವಿತ್ರ ಇಸ್ಲಾಮಿನ 3ನೇ ಪ್ರಮಾಣವಾದಂತಹ ಇಜ್ಮಾಲಿನ ಮುಖಾಂತರ ಸಾಬೀತಾದಂತಹ ಕಾರ್ಯ. ಮಾತ್ರವಲ್ಲ, ಹದೀಸಿನಲ್ಲಿ ಕಾಣಬಹುದು, ಅನ್ ಆಯಿಷಾ ರಲಿಯಲ್ಲಾಹು ಅನ್ಹಾ ಅನ್ನ ರಜುಲನ್ ಕಾಲ ಲಿನ್ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ, ಒಬ್ಬ ವ್ಯಕ್ತಿ ಬಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರೊಂದಿಗೆ ಕೇಳುತ್ತಾರೆ, ಇನ್ನ ಉಮ್ಮಿ ಉಫ್ತಿಲತತ್ ನಫ್ಸುಹಾ ವ ಅದುನ್ನುಹಾ ಲೌ ತಕಲ್ಲಮತ್ ತಸದ್ದಕತ್ ಫಹಲ್ ಲಹಾ ಅಜ್ರುನ್ ಇನ್ ತಸದ್ದಕ್ತು ಅನ್ಹಾ. ಓ ಪ್ರವಾದಿಯವರೇ, ನನ್ನ ತಾಯಿ ಮರಣ ಹೊಂದಿದ್ದಾರೆ. ಆ ತಾಯಿ ಮರಣ ಹೊಂದುವಂತ ಸಂದರ್ಭದಲ್ಲಿ ನಾನು ತಾಯಿಯ ಹತ್ತಿರ ಇರಲಿಲ್ಲ. ಓ ಪ್ರವಾದಿಯವರೇ, ಆ ಮೃತ ಹೊಂದಿದಂತ ನನ್ನ ತಾಯಿಯ ಹೆಸರಿನಲ್ಲಿ ಏನಾದರೂ ದಾನ ಧರ್ಮವನ್ನ ಮಾಡಿದರೆ ಅದರ ಪ್ರಯೋಜನ ಆ ಮೃತ ಹೊಂದಿದಂತ ತಾಯಿಗೆ ಲಭಿಸುತ್ತದೆಯೇ ಪ್ರವಾದಿಯವರು ಎಂದು ಕೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ನಅಂ, ಅದೇ ನಿನ್ನ ತಾಯಿಗೆ ಅದರಿಂದ ಪ್ರಯೋಜನವಿದೆ, ಮೃತ ಹೊಂದಿದಂತ ನಿನ್ನ ತಾಯಿಗೆ ಅದರಿಂದ ಲಾಭವಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ. ಮಾತ್ರವಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅವರ ಪ್ರೀತಿಯ ಪತ್ನಿಯಾದ ಬಹುಮಾನ್ಯರಾದ ಖದೀಜಾ ಬೀಬಿ ರಲಿಯಲ್ಲಾಹು ಅನ್ಹಾ ಅವರ ಹೆಸರಿನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ವರ್ಷದಲ್ಲಿ ಹಲವು ಬಾರಿ ಆಡಿನ ಮಾಂಸವನ್ನ, ಮೇಕೆಯ ಮಾಂಸವನ್ನ ವಿತರಣೆ ಮಾಡಿ ಖದೀಜಾ ರಲಿಯಲ್ಲಾಹು ಅನ್ಹಾ ಅವರ ಹೆಸರಿನಲ್ಲಿ ದಾನ ಧರ್ಮವನ್ನ ಮಾಡ್ತಾ ಇದ್ರು. ಸ್ವಹೀಹುಲ್ ಬುಖಾರಿನಲ್ಲಿ ಕಾಣಬಹುದು. ಆದ್ದರಿಂದಲೇ ಮೃತ ಹೊಂದಿದವರ ಹೆಸರಿನಲ್ಲಿ ದಾನ ಧರ್ಮ ಮಾಡಬಹುದು ಎಂಬುದು ಇಜ್ಮಾಲ್ ಮುಖಾಂತರ ಯಾವುದೇ ತರ್ಕವಿಲ್ಲದೆ ಪವಿತ್ರ ಇಸ್ಲಾಮಿನಲ್ಲಿ ಸ್ಥಿರಪಟ್ಟ ಕಾರ್ಯವಾಗಿದೆ. ಈ 3 ಕಾರ್ಯಗಳನ್ನ ಒಳಗೊಂಡು ಮಾಡುವಂತ ಕಾರ್ಯಕ್ರಮಕ್ಕೆ ನಾವು ಇಟ್ಟ ಹೆಸರಾಗಿದೆ ಉರೂಸ್ ಎಂಬುದು. ಇದರ ಪ್ರತಿಯೊಂದು ಕಾರ್ಯವೂ ಕೂಡ ಹದೀಸ್ ಮುಖಾಂತರ ಸ್ಥಿರಪಟ್ಟದ್ದು. ಹೆಸರಿಗೆ ನೋಡಬೇಡಿ, ಹೆಸರು ಏನೂ ಆಗಲಿ. ನಮ್ಮ ಬಳಿ ಕೆಲವರು ಉರೂಸ್ ಅಂತ ಹೇಳ್ತಾರೆ, ಕೆಲವರು ಆಂಡು ನೇರ್ಚಿ ಅಂತ ಹೇಳುತ್ತಾರೆ. ಹೆಸರು ಏನೇ ಇರಲಿ,
ಹೆಸರಿಗೆ ನೋಟವಿಲ್ಲ, ಅಲ್ಲಿ ನಡೆಯುವಂತ ಕಾರ್ಯಕ್ರಮಗಳೇನು ಎಂಬುದಾಗಿದೆ ಇಲ್ಲಿ ಮುಖ್ಯವಾದಂತ ಪಾಯಿಂಟ್. ಉದಾಹರಣೆಗೆ ನಮ್ಮ ಮದ್ರಸಗಳಿರುತ್ತವೆ, ಒಂದೊಂದಕ್ಕೆ ಒಂದೊಂದು ಹೆಸರಿರ್ತದೆ. ಹಯಾತುಲ್ ಇಸ್ಲಾಂ ಮದ್ರಸಾ, ನೂರುಲ್ ಇಸ್ಲಾಂ ಮದ್ರಸಾ, ಈ ರೀತಿ ಹಲವು ಹೆಸರಿನ ಮದ್ರಸೆಗಳಿರ್ತವೆ. ಆದರೆ ಇಂತಹ ಹೆಸರಿನಲ್ಲಿ ಪ್ರವಾದಿಯವರ ಕಾಲದಲ್ಲಿ ಒಂದೇ ಒಂದು ಮದ್ರಸ ಇರಲಿಲ್ಲ. ಅದೇ ಸಂದರ್ಭದಲ್ಲಿ ವಿದ್ಯೆ ಕಲಿಸ್ತಾ ಇದ್ರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿದ್ಯೆಗೆ ಅತ್ಯಂತ ಪ್ರಚೋದನೆಯನ್ನ ಪ್ರೋತ್ಸಾಹವನ್ನ ಕೊಟ್ಟಿದ್ದಾರೆ, ವಿದ್ಯೆಯನ್ನು ಕಲಿಸಿದ್ದಾರೆ. ಆದರೆ ನಮ್ಮ ಇಂದಿನ ಕಾಲದಲ್ಲಿ ಇರುವಂತಹ ಹೆಸರಿನಲ್ಲಿ ಅಂದಿನ ಕಾಲದಲ್ಲಿ ಮದ್ರಸಗಳು ಇರಲಿಲ್ಲ, ಈ ಹೆಸರಿನಲ್ಲಿ ಇರಲಿಲ್ಲ. ಅದೇ ರೀತಿ ಕೂಡ ನಮ್ಮ ಔಲಿಯಾಗ ಹೆಸರಿನಲ್ಲಿ ಮಾಡುವಂತಹ ಉರುಸ್ ಎಂಬ ಹೆಸರಿನಲ್ಲಿ ಅಂದು ನಡೆಯದಿದ್ರು ಕೂಡ ಇದರಲ್ಲಿ ಮಾಡುವಂತ ಪ್ರತಿಯೊಂದು ಕಾರ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹದೀಸ್ ಮುಖಾಂತರ ಸ್ಥಿರಪಟ್ಟ ಕಾರ್ಯವಾಗಿದೆ. ನಾನು ಹೆಚ್ಚಾಗಿ ಮಾತನಾಡಲಿಕ್ಕೆ ಬಯಸುವುದಿಲ್ಲ. ಸಮಯ ಆಯ್ತಾ? ಇನ್ನುಂಟ ಗೊತ್ತಿಲ್ಲ, ಹೇಳ್ಬಹುದಾ? ಔಲಿಯಾಗಳ ಬಳಿ ಏನಾದ್ರೂ ಹೋಗಿ ನಮ್ಮ ಅಗತ್ಯಗಳನ್ನ ಹೇಳಿದ್ರೆ ಕೆಲವರು ಜನ ಹೇಳ್ತಾರೆ, ಅವನು ಇಸ್ಲಾಮಿನಿಂದ ಹೊರ ಹೋಗ್ತಾನೆ, ಆತ ಮುಶ್ರಿಕ್ ಆಗುತ್ತಾನೆ, ಆತನ ಶಿರ್ಕ್ ಮಾಡಿದಂತಹ ವ್ಯಕ್ತಿ ಆಗುತ್ತಾನೆ. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಆತನಿಗೆ ಶಿರ್ಕ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಪ್ರಾರ್ಥನೆ ಅಂದ್ರೆ ಏನು ಅಂತ ಗೊತ್ತಿಲ್ಲ, ದುಆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಾನು 2016ರಲ್ಲಿ ಮಂಗಳೂರಿನಲ್ಲಿ ಒಂದು ವಾದ ಪ್ರತಿವಾದವನ್ನು ಮುನಾಜರ ನಡೆಯಿತು ನಾನು ಮತ್ತು ವಹಾಬಿಗಳ ಮಧ್ಯೆ. ಆ ಮುನಾಜರದಲ್ಲಿ ನಾನು ಕೇಳಿದಂತಹ ಒಂದೇ ಒಂದು ಪ್ರಶ್ನೆ, ಪ್ರಾರ್ಥನೆ ಅಥವಾ ದುಆ ಎಂಬುದರ ಡೆಫಿನಿಷನ್ ನೀವು ಹೇಳಬೇಕು. ಪ್ರತಿಯೊಂದಕ್ಕೊಂದು ಡೆಫಿನಿಷನ್ ಇದೆ ಅಲ್ವಾ? ಪ್ರಾರ್ಥನೆ ಅಥವಾ ದುಆ ಎಂಬುದರ ಡೆಫಿನಿಷನ್ ಏನು, ಅದರ ವ್ಯಾಖ್ಯೆ ಏನು? ಆದರೆ ಮುನಾಜರದ ಕೊನೆಯ ತನಕ ಅವರಿಗೆ ಉತ್ತರ ಹೇಳಲಿಕ್ಕೆ ಆಗಲಿಲ್ಲ. ಏಕೆಂದರೆ ಉತ್ತರ ಹೇಳಿದರೆ ಅವರ ಪ್ರಸ್ಥಾನ ಮಣ್ಣು ಮುಕ್ಕಿ ಹೋಗುತ್ತದೆ, ಅವರಿಗೆ ಗೊತ್ತಿದೆ. ಉಳಿಗಾಲವಿಲ್ಲ. ಪ್ರಾರ್ಥನೆ ಅಂದ್ರೆ ಏನು, ದುಆ ಅಂದ್ರೆ ಏನು? ಇಸ್ತಿದ್ಆഉಲ್ ಅಬ್ದಿ ರಬ್ಬಹು ಜಲ್ಲ ಜಲಾಲುಹು ಅಲ್ ಇನಾಯತ ವಸ್ತಿಂದಾದುಹು ಇಯಾಹು ಅಲ್ ಮೌನಾ. ಇದಾಗಿದೆ ಪ್ರಾರ್ಥನೆ ಅಂದರೆ. ಇಮಾಮ್ ರಾಜಿ ರಲಿಯಲ್ಲಾಹು ಅನ್ಹು ತಫ್ಸೀರ್ ರಾಜಿಯಲ್ಲಿ ಹೇಳುತ್ತಾರೆ, ಇಮಾಮ್ ಖತ್ತಾಬಿ ರಲಿಯಲ್ಲಾಹು ಅನ್ಹು ಶಅನು ದುಆ ಎಂಬ ಗ್ರಂಥದಲ್ಲಿ ಹೇಳುತ್ತಾರೆ, ಇಮಾಮ್ ನೈಸಾಬೂರಿ ತನ್ನ ತಫ್ಸೀರ್ನಲ್ಲಿ ಹೇಳುತ್ತಾರೆ, ಇಮಾಮ್ ಅಲ್ಲಾಮ ಅಲ್ ಮುನಾವಿ ಅಲ್ ಫೈದುಲ್ ಕದೀರ್ ಎಂಬ ಗ್ರಂಥದಲ್ಲಿ ಹೇಳುತ್ತಾರೆ, ಅದ್ದುಆഉ ಇಸ್ತಿದ್ಆಉಲ್ ಅಬ್ದಿ ರಬ್ಬಹು ಜಲ್ಲ ಜಲಾಲುಹು ಅಲ್ ಇನಾಯ ವಸ್ತಿಂದಾದುಹು ಇಯಾಹು ಅಲ್ ಮೌನಾ. ಅಂದರೆ ಒಬ್ಬ ವ್ಯಕ್ತಿ ತಾನು ದೇವರಾಗಿ ಸಂಕಲ್ಪಿಸುವಂತಹ ಒಂದು ಶಕ್ತಿಯೊಂದಿಗೆ, ದೇವರೆಂದು ಮನಗಾಣುವ ನಂಬಿಕೆ ಇಡುವಂತಹ ಒಂದು ಶಕ್ತಿಯೊಂದಿಗೆ, ಅದು ನನ್ನ ದೇವರಾಗಿದೆ, ನಾನು ಆ ಶಕ್ತಿಯ ಗುಲಾಮನಾಗಿದ್ದೇನೆ, ಅಬುದಾಗಿದ್ದೇನೆ, ಅದು ನನ್ನ ದೇವರಾಗಿದೆ ಎಂಬ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಕೇಳುವಂತ ಕಾರ್ಯವಾಗಿದೆ ಪ್ರಾರ್ಥನೆ ಎಂಬುದು. ಅದಕ್ಕಾಗಿದೆ ಇಸ್ಲಾಮಿನಲ್ಲಿ ಪ್ರಾರ್ಥನೆ ಎಂದು ಹೇಳುವುದು. ನಾನು ಈ ಒಂದು ಉಸ್ತಾದರವರೊಂದಿಗೆ ಒಂದು ಕಾರ್ಯವನ್ನು ಕೇಳಿದಕ್ಕೆ ಪ್ರಾರ್ಥನೆ ಎಂದು ಹೇಳುವುದಿಲ್ಲ, ದುಆ ಅಂತ ಹೇಳುವುದಿಲ್ಲ. ಯಾಕಂದ್ರೆ ಅವರನ್ನು ನಾನು ದೇವರೆಂದು ನಂಬುವುದಿಲ್ಲ, ನಾನು ಅವರ ಅಬ್ದು ಅಥವಾ ಗುಲಾಮ ಎಂದು ನಂಬುವುದಿಲ್ಲ. ನಾನು ಮತ್ತು ಅವರು ಇಬ್ಬರೂ ಕೂಡ, ನಾನು ಇಲ್ಲಿ ಅಂತ್ಯವಿಶ್ರಮಗೊಳ್ಳುವಂತಹ ಒಬ್ಬ ಸಂತರ ಒಲಿಯಿನ ಬಳಿ ಹೋಗಿ, ಓ ಒಲಿಯವರೇ, ಅದು ಸಿರಿಯಾ ಒಲಿಯಲ್ಲ, ಓ ಒಲಿಯಿರವರೇ ನನ್ನನ್ನು ಸಹಾಯ ಮಾಡಿ ಅಂತ ಕೇಳಿದರೆ, ಆ ಕಬರ್ನ ಒಳಗೆ ಇರುವಂತಹ ಒಲಿಯು ನನ್ನ ದೇವರೆಂದು ನಾನು ನಂಬುವುದಿಲ್ಲ, ಆರಾಧ್ಯನೆಂದು ನಾನು ನಂಬುವುದಿಲ್ಲ, ಅದು ನನ್ನ ದೇವನೆಂದು ನಾನು ನಂಬುವುದಿಲ್ಲ. ನಾನು ಮತ್ತು ಆ ಸಂತರು ಇಬ್ಬರೂ ಕೂಡ ದೇವರ ಸೃಷ್ಟಿಗಳು, ಇಬ್ಬರೂ ಕೂಡ ದೇವರ ಅಬುದುಗಳು ಎಂದು ಮಾತ್ರವೇ ನಾವು ನಂಬಿಕೆ ಇಡುತ್ತೇವೆ. ಯಾವತ್ತೂ ಕೂಡ ನಾವು ಒಲಿಗಳನ್ನ, ಸಂತರನ್ನ ದೇವರೆಂದು ನಾವು ನಂಬುವುದಿಲ್ಲ. ದೇವರೊಬ್ಬನೇ, ಸೃಷ್ಟಿಕರ್ತನೊಬ್ಬನೇ, ಅದು ಅಲ್ಲಾಹ್.
ಆದ್ರಿಂದಲೇ ಪ್ರಾರ್ಥನೆ ಅಂದ್ರೆ ಒಬ್ಬ ವ್ಯಕ್ತಿ ದೇವರೊಂದು ಸಂಕಲ್ಪಿಸುವ ಯಾವ ಶಕ್ತಿ ಇದೆಯೋ ಅದರೊಂದಿಗೆ ಬೇಡುವಂತಹ ಕಾರ್ಯಕ್ಕಾಗಿದೆ ಪ್ರಾರ್ಥನೆ ಅಥವಾ ದುಆ ಎಂದು ಹೇಳೋದು. ಸಂತರನ್ನು ಯಾವತ್ತೂ ಕೂಡ ಯಾರು ಯಾವುದೇ ಒಬ್ಬ ಮುಸಲ್ಮಾನ್, ಯಾವುದೇ ಒಬ್ಬ ಸುನ್ನಿ ಒಬ್ಬ ಸಂತನನ್ನ, ಒಬ್ಬ ವಲಿಯನ್ನ ದೇವರೊಂದು ನಂಬಿಕೆ ಇರುವುದಿಲ್ಲ. ಆದ್ದರಿಂದಲೇ ಅದು ಪ್ರಾರ್ಥನೆ ಅಲ್ಲ. ಈ ಡೆಫಿನಿಷನ್ ಹೇಳಿದರೆ ವಹಾಬಿ ಪ್ರಸ್ಥಾನಕ್ಕೆ ಉಳಿಗಾಲವಿಲ್ಲ ಎಂದು ಅವರಿಗೆ ಗೊತ್ತಿದೆ. ಅದಕ್ಕೆ ಬೇಕಾಗಿ ಪ್ರಾರ್ಥನೆಯ ಡೆಫಿನಿಷನ್ ಹೇಳಲಿಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ. ಇಲ್ಲಿ ಅಲ್ಲಾಹನ ಔಲಿಯಾಗಳೊಂದಿಗೆ ಬೇಡುವಂತಹ ಕಾರ್ಯಗಳು ಸುಬ್ಹಾನ ಜಲ್ಲ ಜಲಾಲುಹು, ಅದಕ್ಕೆ ನೂರಾರು ಘಟನೆಗಳು ಸಾಕ್ಷಿಗಳಾಗಿವೆ. ಒಂದೋ ಎರಡು ಅಲ್ಲ, ನೂರಾರು ಘಟನೆಗಳು ಅದಕ್ಕೆ ಸಾಕ್ಷಿಗಳಾಗಿವೆ. ಸ್ವಹಾಬಿ ವರಿಯರಾದ ಉಕ್ಬತ್ ಬಿನ್ ಆಮಿರ್ ರಲಿಯಲ್ಲಾಹು ಅನ್ಹು ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಶಿಷ್ಯರಾಗಿದ್ದಾರೆ. ಉಕ್ಬತ್ ಬಿನ್ ಆಮಿರ್ ರಲಿಯಲ್ಲಾಹು ಅನ್ಹು ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಫಾತಿನ ಬಳಿಕ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅಧಿಕಾರವನ್ನ ನಡೆಸುತ್ತಿದ್ದಂತ ಕಾಲದಲ್ಲಿ ಅವರು ಸಿರಿಯಾದ ಡಮಸ್ಕಸ್ನಲ್ಲಿದ್ದರು. ಉಕ್ಬತ್ ಬಿನ್ ಆಮಿರ್ ರಲಿಯಲ್ಲಾಹು ಅನ್ಹು ಅವರು ಅಲ್ಲಿ ಒಂದು ಯುದ್ಧ ನಡೆದು ಆ ಯುದ್ಧದಲ್ಲಿ ಉಕ್ಬತ್ ಬಿನ್ ಆಮಿರ್ ರಲಿಯಲ್ಲಾಹು ಅನ್ಹು ಅವರ ಸೈನ್ಯ ಆ ಯುದ್ಧದಲ್ಲಿ ಜಯವನ್ನ ಪಡೆಯುತ್ತದೆ. ಆ ಸಂತೋಷ ವಾರ್ತೆಯನ್ನು ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ನೀಡಲಿಕ್ಕೆ ಬೇಕಾಗಿ ಡಮಸ್ಕಸ್ನಿಂದ ಮದೀನಕ್ಕೆ ಬರುತ್ತಾರೆ. ಮದೀನಕ್ಕೆ ತಲುಪಲು 7 ದಿವಸ ಅವರು ಪ್ರಯಾಣ ಮಾಡುತ್ತಾರೆ. 7 ದಿವಸ ಪ್ರಯಾಣ ಮಾಡಿಕೊಂಡು ಮರಳಿ ಹೋಗುವಂತ ಸಂದರ್ಭದಲ್ಲಿ ಉಕ್ಬತ್ ಬಿನ್ ಆಮಿರ್ ರಲಿಯಲ್ಲಾಹು ಅನ್ಹು ಅವರು ಆಲೋಚಿಸುತ್ತಾರೆ, ಇನ್ನು ಪುನಃ 7 ದಿವಸ ಹೋಗ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಪ್ರಾಯ ಆಗಿದೆ. ಅದಕ್ಕೆ ಬೇಕಾಗಿ ಅವರು ಏನು ಮಾಡ್ತಾರೆ ಅಂದ್ರೆ ಮದೀನದಲ್ಲಿದ್ದ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಬ್ರ್ ಶರೀಫ್ನ ಬಳಿ ಹೋಗಿ ಅಲ್ಲಿ ಹೇಳ್ತಾರೆ, ಓ ಪ್ರವಾದಿಯವರೇ, 7 ದಿವಸ ಪ್ರಯಾಣ ಮಾಡಿಕೊಂಡು ಮದೀನಕ್ಕೆ ಬಂದಿದ್ದೇನೆ ಡಮಸ್ಕಸ್ನಿಂದ, ಇನ್ನು ಪುನಃ 7 ದಿವಸ ಮರಳಿ ಪ್ರಯಾಣ ಮಾಡಲು ನನ್ನಿಂದ ಸಾಧ್ಯವಿಲ್ಲ, ನನ್ನ ದಾರಿಯನ್ನ ಕಮ್ಮಿ ಮಾಡಿಕೊಡ್ಬೇಕು. ಸುಬ್ಹಾನಲ್ಲಾಹ್, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಹೇಳುತ್ತಾರೆ, ಹೇಳಿ ಡಮಸ್ಕಸ್ನಿಗೆ ಮರಳುವಾಗ ಕೇವಲ 2.5 ದಿವಸದಲ್ಲಿ ಮದೀನದಿಂದ ಡಮಸ್ಕಸ್ಗೆ ತಲುಪುತ್ತಾರೆ. 7 ದಿವಸ ಯಾತ್ರೆ ಪ್ರಯಾಣ ಮಾಡಿಕೊಂಡು ಬಂದಂತಹ ಉಕ್ಬತ್ ಬಿನ್ ಆಮಿರ್ ರಲಿಯಲ್ಲಾಹು ಅನ್ಹು ಅವರು ಮರಳಿ ಹೋಗುವಾಗ ಕೇವಲ 2.5 ದಿವಸ. ಕಾರಣ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಬ್ರ್ ಶರೀಫ್ನಲ್ಲಿ ಹೋಗಿ ಪ್ರವಾದಿಯವರೊಂದಿಗೆ ಶಫಾಅತನ್ನ ಬೇಡಿಕಾದ ಕಾರಣದಿಂದ. ನಾನು ಕೇಳ್ತೇನೆ, ಉಕ್ಬತ್ ಬಿನ್ ಆಮಿರ್ ರಲಿಯಲ್ಲಾಹು ಅನ್ಹು ಮುಶ್ರಿಕ? ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅವರಿಗೆ ಶಿರ್ಕು ಗೊತ್ತಿಲ್ವಾ? ಅವರಿಗೆ ತೌಹೀದ್ ಗೊತ್ತಿರಲಿಲ್ವಾ? ಇಸ್ಲಾಂ ಅವರಿಗೆ ಗೊತ್ತಿರಲಿಲ್ವಾ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಂದ ನೇರವಾಗಿ ಕುರ್ಆನ್ ಕಲಿತ, ನೇರವಾಗಿ ತೌಹೀದನ್ನ ಕಲಿತ, ನೇರವಾಗಿ ಶಿರ್ಕೇನೆಂದು ಕಲಿತ ಮಹಾನುಭಾವರಾದ ಉಕ್ಬತ್ ಬಿನ್ ಆಮಿರ್ ರಲಿಯಲ್ಲಾಹು ಅನ್ಹು ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಬ್ರ್ ಶರೀಫಿನ ಬಳಿ ಹೋಗಿ ಅಲ್ಲಿ ಶಫಾಅತನ್ನ ಬೇಡುತ್ತಾರೆ. ಹೀಗೆ ನೂರಾರು ಘಟನೆಗಳನ್ನ ನಮಗೆ ಕಾಣಬಹುದು. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಫಾತಾಗಿ 3ನೇ ದಿವಸ ಅಲಿ ರಲಿಯಲ್ಲಾಹು ಅನ್ಹು ರಿಪೋರ್ಟ್ ಮಾಡುತ್ತಾರೆ, ಒಬ್ಬ ವ್ಯಕ್ತಿ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಬ್ರ್ ಶರೀಫಿನ ಬಳಿ ಬರುತ್ತಾರೆ. ಬಂದು ಫರಮಾ ಬಿನಫ್ಸಿಹಿ ಅಲಾ ಕಬ್ರಿಹಿ, ಅವರು ಅಲ್ಲಿ ಬಂದು ಆ ಕಬರ್ನ ಹತ್ತಿರ ಬೀಳುತ್ತಾರೆ. ವಹಸಾಮಿನ್ ತುರಾಬಿಹಿ ಅಲಾ ರಸಿಹಿ, ಅಲ್ಲಿಯ ಮಣ್ಣನ್ನ ತೆಗೆದು ತನ್ನ ತಲೆಯ ಮೇಲೆ ಹಾಕುತ್ತಾರೆ. ನಂತರ ಅವರು ಹೇಳುತ್ತಾರೆ, ಯಾ ಖೈರ ಮಂದೂಫಿನತ್ ಬಿಲ್ಕಾಯಿ ಅಅಲಮಹು ಫತಾಬ ಮಿನ್ ತಿಬಿಹಿ ನಲ್ಕಾಹು ವಲ್ ಅಕಮು ನಫ್ಸಿ ಫಿದಾഉ ಲಿಕಬ್ರಿನ್ ಅಂತ ಸಾಕಿನುಹು فيه اللفاف وفيه الجود والكرم. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಓ ಪ್ರವಾದಿಯವರೇ, ಪ್ರವಾದಿಯವರನ್ನ ಕರೆದುಕೊಂಡು ಹೇಳುತ್ತಾರೆ,
ತಮ್ಮ ಕಬರ್ ಶರೀಫಿನಿಂದ ಸುಗಂಧ ಲಭಿಸ್ತಾ ಇದೆ. ನನ್ನ ಶರೀರವನ್ನ ಈ ಪವಿತ್ರವಾದ ಕಬರು ಶರೀಫಿಗೆ ನಾನು ಸಮರ್ಪಿಸ್ತಾ ಇದ್ದೇನೆ. ಈ ಕಬರಿನಿಂದ ಮಾಫ್ ದೊರೆಯುತ್ತದೆ. ಈ ಕಬರಿನಿಂದ ಇಲ್ಲಿಂದ ದಾನ ಧರ್ಮಗಳು ನಮಗೆ ಲಭಿಸ್ತಾ ಇದೆ. ಸುಮ್ಮ قال قد قلت يا رسول الله فسمعنا قولك ووعيت عن الله فوعينا عنك. ಓ ಪ್ರವಾದಿಯವರೇ, ತಾವು ನಮಗೆ ಹಲವಾರು ನಿರ್ದೇಶನಗಳನ್ನ ಕೊಟ್ಟಿದ್ದೀರಿ, ನಾವು ಅದನ್ನ ಕೇಳಿದ್ದೇವೆ. ಪವಿತ್ರ ಕುರ್ಆನ್ ನಮಗೆ ತಾವು ಕಲಿಸಿಕೊಟ್ಟಿದ್ದೀರಿ. ಆ ಕಲಿಸಿಕೊಟ್ಟಂತಹ ಪವಿತ್ರ ಕುರ್ಆನಿನಲ್ಲಿದೆ, ವಲವ್ ಅನ್ನಹುಂ ಯظلموا انفسهم جاءوك فاستغفروا واستغفر لهم الرسول لوجدوا الله توابا رحيما. ಓ ಪ್ರವಾದಿಯವರೇ, ಪವಿತ್ರ ಕುರ್ಆನಿನಲ್ಲಿ ಅಲ್ಲಾಹು ಹೇಳುತ್ತಾನೆ, ಯಾವುದಾದರೂ ಜನರು ತಪ್ಪು ಮಾಡಿದರೆ ಅವರು ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿ ಬಂದು ಅವರು ಅಲ್ಲಾಹನೊಂದಿಗೆ ಕ್ಷಮಾಪಣೆಯನ್ನ ಕೇಳಿದರೆ, ಅವರಿಗೆ ಬೇಕಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಲ್ಲಾಹನೊಂದಿಗೆ ಕ್ಷಮಾಪಣೆಯನ್ನ ಕೇಳಿದರೆ ಲವಜದುಲ್ಲಾಹ ತವ್ವಾಬರ್ ರಹೀಮಾ, ಅಲ್ಲಾಹನು ಅವರು ಕ್ಷಮೆಯನ್ನ ನೀಡುತ್ತಾನೆ, ಅವರೊಂದಿಗೆ ಕರುಣೆಯನ್ನ ತೋರುತ್ತಾನೆ. ಸುಬ್ಹಾನಲ್ಲಾಹ್. ಆದ್ದರಿಂದ ಫಸ್ತಗ್ಫಿರ್ಲಿ ಮಿನ್ ರಬ್ಬಿ, ಓ ಪ್ರವಾದಿಯವರೇ, ನನಗೆ ಬೇಕಾಗಿ ತಾವು ಕ್ಷಮಾಪಣೆಯನ್ನ ಕೇಳಬೇಕು ಎಂದು ಪ್ರವಾದಿಯವರ ಕಬರ್ನ ಬಳಿ ಎಂದು ಹೇಳಿದಾಗ, ಫನೂದಿಯ ಮಿನಲ್ ಕಬರ್ ಅನ್ನಹು ಕದ್ ಗುಫಿರ ಲಕ, ಆ ಕಬರ್ ಶರೀಫ್ನ ಒಳಗಿನಿಂದ ಒಂದು ಧ್ವನಿ ಹೊರಗೆ ಬರುತ್ತದೆ, ಓ ಮನುಷ್ಯ, ನಿನ್ನ ಪಾಪವನ್ನ ಅಲ್ಲಾಹು ಮನ್ನಿಸಿರುತ್ತಾನೆ. ಇಮಾಮ್ ಅಬು ಹಯ್ಯಾನ್ ರಹ್ಮತುಲ್ಲಾಹಿ ಅಲೈಹಿ ಅಲ್ ಬಹರುಲ್ ಮುಹೀತ್ ಭಾಗ 3 ಪುಟ 694ರಲ್ಲಿ ಉಲ್ಲೇಖಿಸಿದ್ದಾಗೆ ನಮಗೆ ಕಾಣಬಹುದು. ಈ ರೀತಿ ಹಲವು ಚರಿತ್ರೆಗಳು ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ನಾನು ಹೆಚ್ಚಾಗಿ ಮಾತನಾಡುವುದಿಲ್ಲ, ಹಲವಾರು ಭಾಷಣ ಮಾಡುವ ಭಾಷಣಕಾರರು ಇಲ್ಲಿದ್ದಾರೆ. ಇನ್ಶಾ ಅಲ್ಲಾಹ್ ನನಗೂ ಕೂಡ ನಮಗೆ ಊರಿಗೆ ಹೋಗಿ ತಲುಪಬೇಕು. ಇನ್ಶಾ ಅಲ್ಲಾಹ್ ಈಗಾಗಲೇ ಸಮಯ ತುಂಬಾ ಆಗಿದೆ. 12:30 ಆಗಿದೆ. ಇನ್ಶಾ ಅಲ್ಲಾಹ್ ಇನ್ನೊಂದು ಸಂದರ್ಭದಲ್ಲಿ ವಿಶಾಲವಾಗಿ ನಮಗೆ ಮಾತನಾಡುವ ಅಲ್ಲಾಹು ಅದಕ್ಕೆ ತೌಫೀಕ್ ನೀಡಲಿ. ನಿಮ್ಮೆಲ್ಲರೊಂದಿಗೆ ಹೇಳಲಿಕ್ಕಿರೋ ಒಂದು ವಿಚಾರವೇನೆಂದರೆ, ಎಲ್ಲರೂ ಕೂಡ ಪವಿತ್ರ ಸುನ್ನತಿಯ ಮಹತ್ತಿನ ಆಶಯ ಆದರ್ಶದಲ್ಲಿ ನೆಲೆಯೂರಿ ನಿಲ್ಬೇಕು, ಭದ್ರವಾಗಿ ನಿಲ್ಬೇಕು. ಯಾವುದೇ ಸಂಶಯಗಳು ಗೊಂದಲಗಳು ಇರಬಾರದು. ಪವಿತ್ರ ಸುನ್ನತಿಯ ಮಾತ್ ಅದು ಮಾತ್ರವಾಗಿದೆ ಹಕ್ಕಾದ ಪ್ರಸ್ಥಾನ, ನಿಜವಾದ ಪ್ರಸ್ಥಾನ. ಇತರ ಎಲ್ಲಾ ಪ್ರಸ್ಥಾನಗಳು ಕೂಡ ನಮ್ಮನ್ನು ನರಕಕ್ಕೆ ಕೊಂಡೊಯ್ಯುವಂತಹ ಪ್ರಸ್ಥಾನಗಳಾಗಿವೆ. ಆದ್ದರಿಂದ ಅಹ್ಲು ಸುನ್ನತಿ ವಲ್ ಜಮಾಅತಿನಲ್ಲಿ ನೆಲೆಯೂರಿ ನಿಲ್ಬೇಕು. ಪವಿತ್ರ ಸುನ್ನತಿ ಮಾತಿಗೆ ಬೇಕಾಗಿ ಕಾರ್ಯಾಚರಣೆ ಮಾಡಬೇಕು. ಆ ಕಾರ್ಯಾಚರಣೆ ಮಾಡುವಂತಹ ಒಂದು ಸಂಘಟನೆಯಾಗಿದೆ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎಂಬುದು. ವಿದ್ಯಾರ್ಥಿಗಳಿಗೆ ಇರುವಂತಹ 12 ವರ್ಷದಿಂದ 32 ವರ್ಷದ ತನಕ ಇರುವಂತಹ ಯುವಕರಿಗೆ ಕಾರ್ಯಾಚರಣೆ ಮಾಡುವ ನಮ್ಮ ವಿದ್ವಾಂಸರ ನೇತೃತ್ವದಲ್ಲಿ, ಶಾಫಿ ಮತ್ತು ಹನಫಿ ಉಲಮಾಗಳ ವಿದ್ವಾಂಸರ ನೇತೃತ್ವದಲ್ಲಿ ಇರುವಂತಹ ಒಂದು ಮಹತ್ತಾದ ಸಂಘಟನೆ ಆಗಿದೆ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್. ಇನ್ಶಾ ಅಲ್ಲಾಹ್ ಅದರ ಮೆಂಬರ್ಶಿಪ್ ಅಭಿಯಾನ ನಡೆಯುತ್ತಾ ಇದೆ. ಅದರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಅಂತ ಪೋಸ್ಟರ್ ಕೂಡ ಇಲ್ಲಿದೆ. ಇನ್ಶಾ ಅಲ್ಲಾಹ್ ಎಲ್ಲರೂ ಯುವಕರು 12 ವರ್ಷ ಪ್ರಾಯದಿಂದ 32 ವರ್ಷ ಪ್ರಾಯದ ತನಕ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಲ್ಲದವರು ಯುವಕರು ಎಲ್ಲರೂ ಕೂಡ ಅದರ ಮೆಂಬರ್ಶಿಪ್ ಅನ್ನ ಪಡೆಯಬೇಕು. ನೀವು ಸುನ್ನಿಗಳಾಗಿ ಕಾರ್ಯಾಚರಿಸಲು, ಸುನ್ನತಿ ಮಾತಿಗೆ ಬೇಕಾಗಿ ಕಾರ್ಯಾಚರಿಸಲು ಇರುವಂತಹ ಒಂದು ಉತ್ತಮವಾದಂತಹ ವೇದಿಕೆಯಾಗಿದೆ. ನಾಳೆ ಪರಲೋಕದಲ್ಲಿ ಅದರ ಪ್ರತಿಫಲ ಅಲ್ಲಾಹು ನಮಗೆ ನೀಡಲಿಕ್ಕಿದ್ದಾನೆ ಇನ್ಶಾ ಅಲ್ಲಾಹ್. ಆದ್ದರಿಂದ ಎಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಈ ಒಂದು ಅಭಿಯಾನವನ್ನ ವಿಜಯಗೊಳಿಸಬೇಕು ಎಂದು ಹೇಳಿಕೊಂಡು, ಇನ್ಶಾ ಅಲ್ಲಾಹ್ ಬಿಡುಗಡೆ ಕಾರ್ಯಕ್ರಮ ಇದೆಯಾ? ಇಲ್ಲಲ್ಲ, ಉಂಟಾ? ನೋಡುವ ಇನ್ಶಾ ಅಲ್ಲಾಹ್. ಅಲ್ಲಾಹು ಆ ಒಂದು ಕಾರ್ಯಕ್ರಮವನ್ನು ವಿಜಯಗೊಳಿಸಲಿ. ಅದೇ ರೀತಿ 32 ವರ್ಷದಿಂದ 48 ವರ್ಷ ಪ್ರಾಯದವರಿಗಿರುವಂತಹ ಒಂದು ಸಂಘಟನೆ ಇದೆ SYS. ಅದರ ನಂತರ ಇರುವವರಿಗಿರುವಂತಹ ಒಂದು ಸಂಘಟನೆಯಾಗಿದೆ KMJ, ಕರ್ನಾಟಕ ಮುಸ್ಲಿಂ ಜಮಾಅತ್ ಎಂಬುದು. ಇದು
ನಮ್ಮ ಊರಿನ ಶಾಂತಿ ಸೌಹಾರ್ದತೆಗೆ ಬೇಕಾಗಿ ದುಡಿಯುವಂತಹ ಪವಿತ್ರ ಸುನ್ನತ್ ಜಮಾಅತಿಗೆ ದುಡಿಯುವಂತಹ ಒಂದು ಸಂಘಟನೆಯಾಗಿದೆ. ಉಲಮಾಗಳ ವಿದ್ವಾಂಸರ ನೇತೃತ್ವದಲ್ಲಿರುವಂತಹ ಒಂದು ಸಂಘಟನೆಯಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಆ ಸಂಘಟನೆಗಳಲ್ಲಿ ಮೆಂಬರ್ ಆಗಿ ಸದಸ್ಯರಾಗಿ ಅದರ ನೀವೆಲ್ಲರೂ ಕೂಡ ಭಾಗಿಯಾಗಬೇಕು. ಪವಿತ್ರ ದೀನ್ಗೆ ಬೇಕಾಗಿ ಸುನ್ನತ್ ಜಮಾಅತಿಗೆ ಬೇಕಾಗಿ ಕಾರ್ಯಾಚರಣೆ ಮಾಡಬೇಕೆಂದು ಹೇಳಿಕೊಂಡು ನನ್ನೆರಡು ಮಾತುಗಳನ್ನು ವಿರಾಮಗೊಳಿಸ್ತೇನೆ. ಇನ್ಶಾ ಅಲ್ಲಾಹ್ ಹಲವಾರು ಉಲಮಾಗಳಿದ್ದಾರೆ, ವಿದ್ವಾಂಸರಿದ್ದಾರೆ, ಮುಅ್ಮಿನ್ಗಳು ಮುಅ್ಮಿನಾತ್ಗಳು ಸಹೋದರ ಸಹೋದರಿಯರಿದ್ದಾರೆ. ಎಲ್ಲರೂ ಕೂಡ ಈ ದೋಷಿಯಾದ ಪಾಪಿಯಾದ ನನಗೆ ಎಲ್ಲರೂ ಕೂಡ ಪ್ರತ್ಯೇಕವಾಗಿ ದುಆ ಮಾಡಬೇಕು. ಅಲ್ಲಾಹು ನಮಗೆಲ್ಲರಿಗೂ ಕೂಡ ಆಫಿಯತ್ನಿಂದ ಕೂಡಿದ ತಕ್ವಾದಿಂದ ಕೂಡಿದ ದೀರ್ಘ ಆಯುಷನ್ನು ಅಲ್ಲಾಹು ಕರುಣಿಸಲಿ. ಎಲ್ಲಾ ವಿಧ ಮುಸೀಬತ್ತುಗಳಿಂದಲೂ ಆಫತ್ತುಗಳಿಂದಲೂ ರೋಗಗಳಿಂದಲೂ ಅಲ್ಲಾಹು ನಮ್ಮನ್ನು ಕಾಪಾಡಲಿ ಎಂದು ಹೇಳಿಕೊಂಡು ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು.